ಇತ್ತ ಕಡೆ ಮಹರ್ಷಿ ವಿಶ್ವಾಮಿತ್ರರಿಗೆ ಆಗಸದಿಂದ ಕೂಗು ಕೇಳಿಸಿತು. ವಿಶ್ವಾಮಿತ್ರರೇ, ನನ್ನನ್ನು ಹೊರದೂಡಿದರು, ಬೀಳುತ್ತಿರುವೆ, ಬಿಟ್ಟು ಹೋದೆ, ಕಾಪಾಡಿ. ನಿಲ್ಲೈ ರಾಜನೇ ನೀನಲ್ಲೆ ನಿಲ್ಲು, ನಿಲ್ಲು ನಿಲ್ಲೈ ರಾಜನೇ ನೀನಲ್ಲೆ ನಿಲ್ಲು, ನಿಲ್ಲೆನಲು ಕೌಶಿಕನು ಕೃಪನಲ್ಲೇ ನಿಂದನು, ಕೃಪನಲ್ಲೇ ನಿಂದನು. ಯಾರು ತಡೆದವರು? ತಳ್ಳಿದವರು ಯಾರು? ಇಂದ್ರನೊಪ್ಪದ ಕಾರಣ, ಶಾಪವಿರುವ ಕಾರಣ ತ್ರಿಶಂಕುವಿಗೆ ಸ್ವರ್ಗದಲ್ಲಿ ಸ್ಥಳವಿಲ್ಲ. ಧರಣಿ ಪಗೆಬೇಕಿಲ್ಲ ಸುರಪುರ, ಹೊರಗೆ ಸಕ್ಕವನಿಲ್ಲೆ ಸೃಜಿಸುತ್ತ, ಹೊರಗಿಸುವೆ ನಾನದನು ತಿಳಿಯ. ಮೆರೆವನವನೇ ಇಂದ್ರನಾಗಿ ನವದನಾಕರಲಿ, ಮೆರೆವನವನೇ ಇಂದ್ರನಾಗಿ ನವದನಾಕರಲಿ. ಇದನ್ನೆಲ್ಲ ಕಂಡ ದೇವಗುರು ಬೃಹಸ್ಪತ್ಯಾಚಾರ್ಯರು ಯಾಗ ಭೂಮಿಗೆ ಆಗಮಿಸುತ್ತಾರೆ. ಅವರನ್ನ ಕಂಡ ತಕ್ಷಣ ವಿಶ್ವಾಮಿತ್ರರ ಮನ ಶಾಂತವಾಗಿ ತಾನು ಮಾಡಿದ ಅನರ್ಥ ಪರಂಪರೆಯ ರೀತಿ ಕಂಡು ಬರುತ್ತದೆ. ಬರಿದೆ ತಪ್ಪನ್ನು ಮಾಡಿ ಸುರಪುರವ ಬೇರುಂಡರು ಕಟ್ಟುತ್ತಾ, ಸುರಪತಿಯ ಬದಲಿಸುವ ಕ್ರಮವು ಸರಿಯೇ, ಜೀವ ತೆಗೆವ ಕಾಯವ ಮಾಡಿದೆ. ಈ ಜಗದಲ್ಲಿ ಒಂದು ಶಿಲೆ ಎರಡಾಗಲು, ಇಲ್ಲಿ ನಡೆವ ಸೃಷ್ಟಿ ಸ್ಥಿತಿ ಈಶನ ಅಣತಿಯಂತೆ ನಡೆವುದು, ಈಶನ ದೇಶವಿಲ್ಲದೆ ಚಲಿಸು. ಕಾಣಬೇಕಿದೆ ಆತನನು, ಆ ಪರಬ್ರಹ್ಮನನು, ಆ ಪರಬ್ರಹ್ಮ. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನಿಯಾದನು. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನಿಯಾದನು. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರ
ರಾಜಸವ ತೊರೆದ ಮಹಾಬ್ರಾಹ್ಮಣ, ರಾಗದ್ವೇಷವ ಮರೆದ ಮಹಾಬ್ರಾಹ್ಮಣ, ವಿಶ್ವಾಮಿತ್ರನಾದ ಮಹಾಬ್ರಾಹ್ಮಣ, ವಿಶ್ವಚಿಂತಕನೇ ಆದ ಮಹಾಬ್ರಾಹ್ಮಣ. ರಾಜಸವ ತೊರೆದ ಮಹಾಬ್ರಾಹ್ಮಣ, ರಾಗದ್ವೇಷವ ಮರೆದ ಮಹಾಬ್ರಾಹ್ಮಣ, ಪವಿತ್ರನೇ ಆದ ಮಹಾಬ್ರಾಹ್ಮಣ, ವಿಶ್ವಚಿಂತಕನೇ ಆದ ಮಹಾಬ್ರಾಹ್ಮಣ. ರಾಜರ್ಷಿ ಎನಿಸಿ ಮಹರ್ಷಿಯಾದ, ಬ್ರಹ್ಮತ್ವಾರಸಿ ಬ್ರಹ್ಮರ್ಷಿಯಾದ. ರಾಜರ್ಷಿ ಎನಿಸಿ ಮಹರ್ಷಿಯಾದ, ಬ್ರಹ್ಮತ್ವಾರಸಿ ಬ್ರಹ್ಮರ್ಷಿಯಾದ. ನೀ ಸಾ ಸಾ ಗ ಗ ಗ ಸ ಸ, ನೀ ಸಾ ಸಾ ಗ ಗ ಗ ಸ ಸ, ನೀ ಸ ಗ ಗ ರಿ ಗ ಮ ಪ ಸ ಸ, ನೀ ಸಾ ಸ, ನೀ ಸಾ ಸ, ನೀ ಸಾ ಸ, ನೀ ಸಾ ಸ, ಭೋಗವೇ ಭುವಿಗಿಳಿದು ಮೇಲಕೆಯ ರೂಪದೊಳು ದೇವಗುರು ಬೃಹಸ್ಪತಿ ಸೃಷ್ಟಿಯ ಆಂತರ್ಯವನ್ನು ವಿಶ್ವಾಮಿತ್ರರ ಮುಂದೆ ಬಿಡಿಸಿಡುತ್ತಾರೆ. ವಿಧಿಯ ಅಪ್ಪಣೆಯಿಲ್ಲದೆ ತೃಣವೂ ಚಲಿಸಲಾರದು ಎಂಬ ಮಾತುಗಳು ವಿಶ್ವಾಮಿತ್ರರ ಕಣ್ತೆರೆಸುತ್ತವೆ. ಆನಂತರ ಬಂದ ಇಂದ್ರ ವಸಿಷ್ಠರ ಶೋಕವನ್ನು ಪೂರ್ಣವಾಗಿ ತಿಳಿಸಿದಾಗ ಇವೆಲ್ಲವನ್ನು ವಿಶ್ವಾಮಿತ್ರರು ಅರಿತು ಒಳಗಣ್ಣನ್ನು ತೆರೆದು ನೋಡುತ್ತಾರೆ. ವಸಿಷ್ಠರ ಸಂಕಟವಂತೂ ಅವರ ಮನಸ್ಸನ್ನ ತಟ್ಟಿ ಅವರ ಶೋಕವನ್ನು ತಾನೇ ಹೊರುವ ನಿರ್ಧಾರಕ್ಕೆ ಬಂದು ತ್ರಿಶಂಕುವಿಗಾಗಿ ಸ್ವರ್ಗ ಸೃಜಿಸುವುದು ಬೇಕಿರಲಿಲ್ಲ ಎನ್ನುವ ಅರಿವು ಮೂಡಿದೆ. ತ್ರಿಶಂಕುವಿಗೂ ಇದು ತಿಳಿದು ಎಲ್ಲರ ಕೃಪೆಯಿಂದ ಅವನಿಗೂ ಕಾಮರೂಪ ಕಾಮ ಸಂಚಾರದಂತಹ ಶಕ್ತಿ ಲಭಿಸಿದೆ. ವಿಶ್ವಾಮಿತ್ರರ ಈ ಪರಿವರ್ತನೆಯನ್ನ ಕಂಡು ಇಂದ್ರ ಬಹು ಸಂತಸಪಟ್ಟು ಸ್ವರ್ಗಕ್ಕೆ ಬರಲು ಆಹ್ವಾನಿಸಿದಾಗ ವಿಶ್ವಾಮಿತ್ರರು ವಿನಯದಿಂದಲೇ ಅದನ್ನು ಪಕ್ಕಕ್ಕಿಡುತ್ತಾರೆ. ಆದ್ದರಿಂದ ದೇವತೆಗಳು ಸ್ವರ್ಗವನ್ನೇ ಆತನ ಬಳಿಗೆ ಕಳುಹಿಸುವ ನಿರ್ಧಾರಕ್ಕೆ ಬರುತ್ತಾರೆ. ವಿಶ್ವಾಮಿತ್ರರಿಗೆ ಈಗ ವಿಶ್ವ ಮೈತ್ರಿಯ ಕಾರುಣ್ಯದ ಪೂರ್ಣ ಅನುಭವವಾಗುತ್ತದೆ. ಎಲ್ಲಿ ಏನು ಕಂಡರೂ ಎಲ್ಲವೂ ಚೆನ್ನಾಗಿರಲಿ ಎಂದು ಆಶೀರ್ವದಿಸುವ ಭಾವ ಬಲಿತು ಪ್ರಕೃತಿಯ ಜೊತೆಗೆ ಮಿತ್ರತ್ವದ ಅನುಸಂಧಾನವಾಗಿ ಸೃಷ್ಟಿ ಸೌಖ್ಯ ಎಲ್ಲವೂ ಲೋಕ ಕಲ್ಯಾಣಕ್ಕೆ, ಅಂದರೆ ಭೂಮಿಯೇ ಸ್ವರ್ಗವಾಗಿ ಬಿಡುತ್ತದೆ ಎಂದು ಭಾವಿಸುತ್ತಾರೆ. ಇಂದ್ರ ಮೇನಕೆಯನ್ನು ಭೂಮಿಗೆ ಕಳಿಸುವ ಒಂದು ಮಹತ್ತರವಾದ ನಿರ್ಧಾರವನ್ನು ಮಾಡುತ್ತಾನೆ. ಇದರ ಉದ್ದೇಶ ವಿಶ್ವಾಮಿತ್ರರ ತಪಸ್ಸಿನ ಭಂಗವೂ ಅಲ್ಲ, ಅವರ ಕಾಮವಾಸನೆಯನ್ನು ಉದ್ರೇಕಿಸುವುದೂ ಅಲ್ಲ. ದೇವ ಋಷಿ ಮಾನವ ಈ ಮೂರು ಸತ್ವಗಳನ್ನು ಒಳಗೊಂಡ ಚಕ್ರವರ್ತಿಯೊಬ್ಬನ ಉದಯದ ಅವಶ್ಯಕತೆ ಭರತ ಭೂಮಿಗಿತ್ತು. ಆತನೇ ಭರತ ದುಷ್ಯಂತ ಶಕುಂತಲೆಯರ ಮಗ. ಮುಂದೆ ಭರತ ವರ್ಷವೇ ಹೆಮ್ಮೆಯಿಂದ ತಲೆಗೆತ್ತಿ ನಿಲ್ಲುವಂತೆ ಮಾಡಿದವನೀತ. ಅದಕ್ಕಾಗಿ ವಿಶ್ವಾಮಿತ್ರರ ಬಳಿಗೆ ಸ್ವರ್ಗವೇ ಎಂದರೆ ಮೇನಕೆಯೇ ಬರುತ್ತಾಳೆ. ಸ್ವರ್ಗದ ಸುರಸುಂದರಿ ಭುವಿಗಿಳಿದು ಬಂದಳು ಮೇನಕ. ದಿತ್ತಂಗಿಡದಾಗ ತರಗಿಡದಾಗ ತಿತ್ತಂಗಿಡದಾಗ ತರಗಿಡದಾಗ ತಡೀರ ತಕ್ಕ ದಿಕ್ಕು ತಕ್ಕ ತಪ್ಪಿ ಮೇನಕ ಮತ್ತೆತ್ತು ಚುಂತ ಪಂಕ ತಕ್ಕ ದಿನೀತ ಚುಂತ ಚುಂತ ಪಂಕ ತಕ್ಕ ದಿನೀತ ಗಡ ಚುಂತ ಪಂಕ ತಕ್ಕ ದಿನಿ ಕರಗದಿತ್ತ ಚುಂತ ಪಂಕ ತಕ್ಕ ದಿನಿ ತಪ್ಪೆತ್ತ ಚುಂತ ತಕ್ಕ ತಕ್ಕ ದಿನಿ ಹಿಡ ಚುಂತ ತಕ್ಕ ತಕ್ಕ ದಿನಿ ಹಿಡ ತಕ್ಕ ಚುಂತ ಪಂಕ ತಕ್ಕ ದಿನಿ ಹಿಡದಿತ್ತ ಚುಂತ ತಕ್ಕ ತಕ್ಕ ದಿನಿ ದತ್ತ ಚುಂತ ತಕ್ಕ ತಕ್ಕ ದಿನಿ ತಕ್ಕ ಚುಂತ
ತಕ್ಕದಿಲ್ಲಿದ ಉಡಕ್ತ ಜುಂತ ತೊಕ್ಕ ತಕ್ಕದಿಲ್ಲಿದ ಉಡಕತ್ತ ಜುಂತ ತೊಕ್ಕ ತಕ್ಕದಿಲ್ಲಿದ ತಕ್ಕದಿಲ್ಲ ತೋಕಿಡ ತಕ್ಕದಿಲ್ಲ ತತ್ತದಿಲ್ಲ ತೋಕಿಡ ತಚ್ಚದಿಲ್ಲ ತೂಕಿಡ ತತ್ತಿಲ್ಲ ತೂಕಿಡ ತತ್ತಿಲ್ಲ ಕೂದರಿಗಿಡ ತತ್ತಿಲ್ಲ ತಕ್ಕದಿಲ್ಲ ತೂಕಿಡ ತತ್ತಿಲ್ಲ ತೂಕಿಡ ತದ್ದಿಲ್ಲ ಕೂದರಿಗಿಡ ತದ್ದಿಲ್ಲ ತಕ್ಕದಿಲ್ಲ ತೂಕಿಡ ತದ್ದಿಲ್ಲ ತೂಕಿಡ ತದ್ದಿ ಕೂದರಿಗಿಡ ತದ್ದಿಲ್ಲ ತದ್ದಿಲ್ಲ ತೂಕಿಡ ತದ್ದಿಲ್ಲ ತೂಕಿಡ ತದ್ದಿ ಕೂದರಿ ಕೂಡ ಒದತ್ತಿತ್ತ ಜಂಬ ಒದಗದಿತ್ತ ಜಂಬೈ ಒದತ್ತಿತ್ತ ಜಂಬ ಒದಗದಿತ್ತ ಜಂಬೈ ತಗಡ ಜಂಬ ದಿಂಗೀನಾಥ ತಗಡ ಜಂಬ ದಿಂಗೀನಾಥ ತಗಡ ಜಂಬ ದಿಂಗೀನಾಥ ತದ್ದಿತ್ತ ಜಂಬ ತಗದಿತ್ತ ಜಂಬ ಜಂಬೈ ಒದತ್ತಿತ್ತ ಜಂಬ ತಗದಿತ್ತ ಜಂಬೈ ತಗಡ ಜಂಬ ದಿಂಗೀನಾಥ ತಗಡ ಜಂಬ ದಿಂಗೀನಾಥ ತಗಡ ಜಂಬ ದಿಂಗೀನಾಥ ತದ್ದಿತ್ತ ಜಂಬ ತಗದಿತ್ತ ಜಂಬೈ ತದ್ದಿತ್ತ ಜಂಬ ತಗದಿತ್ತ ಜಂಬೈ ತಗಡ ಜಂಬ ದಿಂಗೀನಾಥ ತಗಡ ಜಂಬ ದಿಂಗೀನಾಥ ತಗಡ ಜಂಬ ದಿಂಗೀನಾಥ ಮೇಲಕ್ಕೆ ಮೋಹಕ್ಕಾಗಿ ಅಥವಾ ಕಾಮಕ್ಕಾಗಿ ಭೂಮಿಗೆ ಬಂದವಳಲ್ಲ, ಸ್ವಾಮಿಯಾದ ಇಂದ್ರನ ಆದೇಶವನ್ನು ಪಾಲಿಸುವುದಕ್ಕಾಗಿ ಭೂಮಿಗೆ ಬಂದವಳು. ವಿಶ್ವಾಮಿತ್ರರ ಪ್ರೀತಿಯನ್ನ ಬಹು ಗೌರವದಿಂದ ಸ್ವೀಕರಿಸುವುದಕ್ಕೆಂದೇ ಬಂದವಳು. ಜಗತರಿ ಜಗತರಿ ಕಿಟತರಿ ತತ್ತ ಕಣ್ಣಕ್ಕ ಝಂ ತರಿ ಕಿಟತಕ ತರಿ ತಜ್ಜಂ ತರಿ ತಜ್ಜಂ ತರಿ ತಜ್ಜಂ ಝಂ ತರಿ ಜಗತರಿ ಜಡತರಿ ಕಿಟತರಿ ತತ್ತ ಕಣ್ಣಕ್ಕ ಝಂ ತರಿ ಕಿಟತಕ ದತ್ತ ಕಣ್ಣಕ್ಕ ತರಿ ತಜ್ಜಂ ತರಿ ತಜ್ಜಂ ತರಿ ತಜ್ಜಂ ಝಂ ತರಿ ಜಗತರಿ ನಗತರಿ ಕಿಟತರಿ ತತ್ತ ಕಣ್ಣಕ್ಕ ಝಂ ತರಿ ಕಿಟತಕ ತತ್ತ ಕಣ್ಣಕ್ಕ ತರಿ ತಜ್ಜಂ ತರಿ ತಜ್ಜಂ ತರಿ ತಜ್ಜಂ ಜಗತರಿ ಜಡತರಿ ಕಿಟತರಿ ತತ್ತ ಕಣ್ಣಕ್ಕ ಝಂ ತರಿ ಕಿಟತಕ ದತ್ತ ಕಣ್ಣಕ್ಕ ಝಂ ತರಿ ಕಿಟತಕ ದತ್ತ ಕಣ್ಣಕ್ಕ ಝಂ ತರಿ ಕಿಟತಕ ದತ್ತ ಕಣ್ಣಕ್ಕ ಝಂ ತರಿ ಕಿಟತಕ ತಗತ್ತಯ್ಯ ಕೈಯ ಕೈಯ ತಕತತ್ತಾದಿ ಕೈಯ 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 ತಕತತ್ತಾದಿ ತಾರಿ ತಜ್ಜಣ್ಣು ತಾರಿ ತಜ್ಜಣ್ಣು ತಾರಿ ಮುದಕ್ಕೆಟ್ಟ ತಜ್ಜಣ್ಣ ತಜ್ಜಣ್ಣು ತಜ್ಜಣ್ಣು ತಕ್ಕೆಟ್ಟ ತಜ್ಜಣ್ಣ ತಜ್ಜಣ್ಣು ತಜ್ಜಣ್ಣು ತಜ್ಜಣ್ಣು
ತಚ್ಚಂ 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 ತಚ್ಚೆತ್ತ ಕಿಡದಕ ತರಿಗಿಡತಂ ಹೆತ್ತ ಕಿಡದಕ ತರಿಗಿಡತಂ ಕಿಡದಕ ತರಿಗಿಡತಂ ಕಿಡದಕ ತರಿಗಿಡತಂ ತಚ್ಚಂ 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 ತಚ್ಚೆತ್ತ ಕಿಡದಕ ತರಿಗಿಡತಂ ಹೆತ್ತ ಕಿಡದಕ ತರಿಗಿಡತಂ ಕಿಡದಕ ತರಿಗಿಡತಂ ಕಿಡದಕ ತರಿಗಿಡತಂ ಗ ಗ ಗ ಗ ಪದ ಸ ಗ ಪ ಪ ಪ ಪದ ಸ ನಿ ದ ಸ ಸ ಸ ಸ ನಿ ದ ಸ ನಿ ರೇ 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 ಸ ನಿ ದ ಗ ಗ ದ ಸ ರಿ ಗ ಗ ಗ ಗ ಪದ ಸ ಗ ಪ ಪ ಪ ಪದ ಸ ನಿ ದ ಸ ಸ ಸ ಸ ನಿ ದ ಸ ನಿ ರೇ ರೇ ಸ ನಿ ದ ಗ ಗ ದ ಸ ರಿ ಗ ಗ ಗ ಪದ ಸ ನಿ ದ ಸ ಸ ಸ ಸ ನಿ ದ ಸ ನಿ ರೇ 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 ಸ ನಿ ದ ಗ ಗ ರಿ ಸ ರಿ ಗ ಗ ಪದ ಸ ನಿ ದ ಸ ಸ ಸ ಸ ನಿ ದ ಸ ನಿ ರೇ ರೇ ಸ ನಿ ದ ಗ ಗ ರಿ ಸ ರಿ ಗ ಗ ದ ಮ ಗ ಮ ಪದ ಸ ನಿ ದ ಪ ದ ಸ ನಿ ದ ರಿ ಸ ಲಲ್ಲೆ ಕಂಗಳ ಹೊನ್ನ ಬಣ್ಣದ ಮುಲ್ಲೆ ಮೊಗ್ಗಿನ ಮುತ್ತುಗದ ಲಲ್ಲೆ ಕಂಗಳ ಹೊನ್ನ
ತಳೆದು ಕಡಿದ ಮೋಹವ ಮುನಿಪತಾನು ಕಡಿದ ಮೋಹವ ಮುನಿಪತಾನು ಕಣ್ಮಣಿಯನಲ್ಲಿ ಬಿಟ್ಟು ಬಂದನು ಕಣ್ವರಲ್ಲಿ ಮಗುವನ್ನು ಒಪ್ಪಿಸಿ ಬಂದ ಮೇಲೆ ವಿಶ್ವಾಮಿತ್ರರಿಗೆ ವಸಿಷ್ಠರ ಶೋಕವನ್ನು ತೊಡೆಯುವ ಆಲೋಚನೆ ಆರಂಭವಾಗಿದೆ. ಭವಿಷ್ಯದಲ್ಲಿ ನಡೆಯಬಹುದಾದ್ದನ್ನು ತಿಳಿಯುವ ಆಲೋಚನಾ ತರಂಗಗಳು ಧ್ಯಾನದಲ್ಲಿ ಉದ್ಭವಿಸಿದಾಗ ಸ್ವಯಂ ಕಾಲಪುರುಷನೇ ದರ್ಶನವನ್ನ ನೀಡಿ ಪಂಚಾಗ್ನಿಹೋತ್ರವನ್ನು ತಿಳಿಸಿಕೊಡುತ್ತಾನೆ. ಪುನಃ ವಾಮದೇವರನ್ನು ಸಂದರ್ಶಿಸಲು ಹೊರಟಾಗ ದಾರಿಯಲ್ಲಿ ಊರ್ವಶಿ ಪುರೂರವರು ಸ್ಥಾಲೀಪಾಕ ವಿದ್ಯೆಯನ್ನು ಒಪ್ಪಿಸಿದರು. ಆ ನಂತರ ವಾಮದೇವರನ್ನು ಭೇಟಿಯಾದಾಗ ವಿಶ್ವಾಮಿತ್ರರು ಅವರ ಸೂಚನೆಯೊಂದಿಗೆ ನಚಿಕೇತರ ಆಶ್ರಮಕ್ಕೆ ಬರುತ್ತಾರೆ. ಅಲ್ಲಿ ನಚಿಕೇತರು ವಿಶ್ವಾಮಿತ್ರರಿಗೆ ಸ್ವನಾಮ ವಿಖ್ಯಾತವಾದ ತಾವು ಅನುಸಂಧಾನ ಮಾಡಿದ ಅಗ್ನಿವಿದ್ಯೆಯನ್ನು ದಾನ ಮಾಡುತ್ತಾರೆ. ಅಗ್ನಿವೀರ್ಯೇ ಪುರೋಹಿತಂ ಯಜ್ಞಸ್ಯ ದೇವಭೃದ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಋಷಿಭಿರೀಡ್ಯೋ ನೂತನೈರುತ ಸ ದೇವಾಯೇಹ ವಕ್ಷತಿ. ಋಷಿ ಸಂಸತ್ತು ಈಗ ನಚಿಕೇತರ ಆಶ್ರಮದಲ್ಲಿ ಸೇರಿದೆ. ಇಂದು ನಾವು ಸೇರಿರುವುದು ತಪೋಬಲದಿಂದ ಬ್ರಾಹ್ಮಣ್ಯವನ್ನು ಸಾಧಿಸಿ ಬ್ರಹ್ಮರ್ಷಿಯಾಗಿರುವ ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ. ತಾವೆಲ್ಲರೂ ಅನುಗ್ರಹಿಸಬೇಕು. ಒಪ್ಪಿಗೆಯೇ ಮಹರ್ಷಿ ಯಾಜ್ಞವಲ್ಕ್ಯರೇ? ತ್ರಿಶಂಕುವನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳುಹಿಸಿದವರು, ವಸಿಷ್ಠರ ಪುತ್ರ ಶೋಕ ನೀಗುವುದಕ್ಕೆ ಕಾರಣರಾದವರು. ಇದಿಷ್ಟೇ ಸಾಕು ಬ್ರಹ್ಮರ್ಷಿಯಾಗಲು. ಮೇಲಾಗಿ ಚ್ಯವನ ಮಹರ್ಷಿಗಳು ಇವರ ತಂದೆಗೆ ನಿನ್ನ ಮಗನೇ ಬ್ರಹ್ಮರ್ಷಿಯಾಗುವನು ಎಂದು ಹೇಳಿದ್ದರು. ಇದರ ಜೊತೆಗೆ ಧರ್ಮಪರಾಯಣರಾದ ನಚಿಕೇತರ ಮಾತೂ ಸೇರಿರುವುದರಿಂದ ನಾನೂ ಇದನ್ನು ತ್ರಿಕರಣ ಶುದ್ಧವಾಗಿ ಅನುಮೋದಿಸುತ್ತೇನೆ. ಮಹರ್ಷಿಗಳಿಗೆಲ್ಲ ವಂದನೆ. ನಾನು ಗಾರ್ಗಿ. ಬ್ರಹ್ಮರ್ಷಿತ್ವವು ಒಬ್ಬರ ಇಬ್ಬರ ಅಭಿಮಾನದಿಂದ ಬರುವ ಪದವಿಯಲ್ಲ. ಕ್ಷತ್ರಿಯನಾಗಿದ್ದ ಈತನ ದೇಹದಲ್ಲಿರುವ ಪಂಚಭೂತ ತನ್ಮಾತ್ರೆಯಗಳೆಲ್ಲವೂ ಪರಿಶುದ್ಧವಾಗಿ ಸತ್ವಗುಣಕ್ಕೆ ಬಂದಿವೆ ಎಂದು ಪರೀಕ್ಷೆಯಾಗಿ ಆನಂತರ ಸಿದ್ಧಾಂತವಾಗಲಿ. ಋಷಿ ಪರಿಷತ್ತು ಎರಡೂ ನಿರ್ಣಯಗಳನ್ನು ಅಂಗೀಕರಿಸಿತು. ಮೊದಲನೆಯದು ವಿಶ್ವಾಮಿತ್ರರ ಬ್ರಹ್ಮರ್ಷಿ ಪದವಿಯನ್ನ ವಸಿಷ್ಠ ಮುಖವಾಗಿ ಅಂಗೀಕರಿಸುವುದು. ಎರಡನೆಯದು ಇಲ್ಲಿಂದ ಮುಂದೆ ವಿಶ್ವಾಮಿತ್ರರನ್ನ ಭಗವಾನ್ ಎಂದು ಸಂಬೋಧಿಸುವುದು. ಭಗವಾನರೇ, ನಾನು ಗಾರ್ಗಿ. ತಾವು ನನಗೊಂದು ವರ ಕೊಡಬೇಕು. ದೇವ, ಮುಂದಿನ ದಿನಗಳು ಕಷ್ಟವಿದೆ. ಇನ್ನು ಮುಂದೆ ಬ್ರಹ್ಮಜ್ಞಾನ ಸಾಧನೆಯು ಸುಲಭವಾಗುವಂತೆ ಏನಾದರೊಂದು ಉಪಾಯವನ್ನ ಕಲ್ಪಿಸಬೇಕು. ಕಾಲಕ್ಕೆ ಅನುಗುಣವಾಗಿ ಶಕ್ತಿ, ಶ್ರದ್ಧೆ, ಸಾಮರ್ಥ್ಯಗಳು ಹ್ರಸ್ವವಾಗುತ್ತಾ ಬರುತ್ತವೆ. ಆಗ ತಮ್ಮಂತೆ ದೀರ್ಘಕಾಲ ತಪಸ್ಸು ಮಾಡುವವರೇ
ಇಲ್ಲವಾಗುತ್ತಾರೆ. ಆದ್ದರಿಂದ ತಾವು ಸುಲಭ ಸಾಧ್ಯವಾಗುವ ಮಂತ್ರ ಜಪ ಮಾರ್ಗವೊಂದನ್ನು ನಮ್ಮೆಲ್ಲರಿಗಾಗಿ ಕಲ್ಪಿಸಿಕೊಡಬೇಕು. ಇದು ಪ್ರಾರ್ಥನೆ ತಮ್ಮಲ್ಲಿ. ತಾಯಿ, ಇದನ್ನು ಶ್ರುತಿ ಭಗವತಿಯ ಅಪ್ಪಣೆ ಎಂದು ಶಿರಸ್ಸಿನಲ್ಲಿ ಧರಿಸಿ ಮಾಡುತ್ತೇನೆ ಅಮ್ಮ. ಮುಂದೆ ಋಷಿ ಪರಿಷತ್ತು ವಸಿಷ್ಠರ ಆಗಮನಕ್ಕಾಗಿ ಕಾಯುತ್ತಿತ್ತು. ಅಗಸ್ತ್ಯರು, ಲೋಪಾಮುದ್ರೆಯರು ಇದ್ದ ಅವರು ಸೂಚಿಸಿದ ಕಾವೇರಿಯ ತೀರದಲ್ಲಿ ವಿಶ್ವಾಮಿತ್ರರು ಅನುಷ್ಠಾನವನ್ನು ಆರಂಭಿಸಿದರು. ಎಲ್ಲ ಕಡೆಯಲ್ಲೂ ನಾರಾಯಣನ ಸ್ವರೂಪವೇ ಕಂಡು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣನನ್ನ, ಪರಬ್ರಹ್ಮನನ್ನ ಕಾಣಬೇಕು, ಲೋಕಕ್ಕಾಗಿ ಮಂತ್ರವೊಂದನ್ನ ಸಿದ್ಧಿ ಮಾಡಬೇಕು ಎನ್ನುವ ಮಹತ್ತರವಾದ ಉದ್ದೇಶದಿಂದ ವಿಶ್ವಾಮಿತ್ರರು ಭಗವಾನ್ ವಿಶ್ವಾಮಿತ್ರರಾಗಿ ತಪೋನಿರತರಾದರು. ಸವಿತೃರೂಪವು ತೋರುವುದು ಭಾನುಬಿಂಬವು ನಿತ್ಯದು. ಸವಿತೃಮಂಡಲ ಜ್ಯೋತಿಯದು ಬೃಹತ್ ಬೆಳಕದು ಸತ್ಯದಳು. ವೇದ ಮಾತೆಯ ರೂಪದಳು ವೇದ ಪುರುಷನೇ ತೋರಿಹನು. ಪ್ರಾಣ ಶಕ್ತಿಯ ಧರ್ಮವನು ಪ್ರಣವ ಸ್ವರೂಪ ತೋರಿಹನು. ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವತ್ಸ, ವಿಶ್ವಾಮಿತ್ರ, ನಿನ್ನ ಅಭಿಲಾಷೆ ಪೂರೈಸಿದೆ. ನೀನು ಕಂಡ ಗಾಯತ್ರಿಯ ಸತ್ಯವನ್ನ ಜಗಕ್ಕೆಲ್ಲ ಪಸರಿಸಿಬಿಡು. ಜಗತ್ತಿನಲ್ಲಿರುವ ಜನರೆಲ್ಲರೂ ಈ ಮಂತ್ರಕ್ಕೆ ಅರ್ಹರು. ಯಾರು ಶ್ರದ್ಧಾವಂತರೋ ಅವರಿಗೆ
ನೀನು ಈ ಮಂತ್ರದ ಸ್ವರೂಪವನ್ನು ತಿಳಿಸುವತ್ಸ ವಿಶ್ವಾಮಿತ್ರ. ಧನ್ಯನಾದೆ ತಾಯಿ, ಧನ್ಯನಾದೆ, ಧನ್ಯನಾದೆ. ನಿಮ್ಮ ಆಜ್ಞೆಯಂತೆ ನಡೆಯುವೆ. ಓಂಕಾರ ರೂಪ ಗಾಯತ್ರಿಯನ್ನು, ಮೋಕ್ಷ ಕಾರಣ ಗಾಯತ್ರಿಯನ್ನು ಲೋಕಕ್ಕೆ ತಿಳಿಯಪಡಿಸುವೆ. ಓಂಕಾರ ರೂಪ ಗಾಯತ್ರಿ, ಓಂಕಾರ ರೂಪ ಗಾಯತ್ರಿ, ವೇದದ ಸಾರವೇ ಗಾಯತ್ರಿ, ಜಾಗೃತ ಸ್ಫುರಣ ಗಾಯತ್ರಿ, ಮೋಕ್ಷದ ಕಾರಣ ಗಾಯತ್ರಿ. ಓಂಕಾರ ರೂಪ ಗಾಯತ್ರಿ, ವೇದದ ಸಾರವೇ ಗಾಯತ್ರಿ, ಜಾಗೃತ ಸ್ಫುರಣ ಗಾಯತ್ರಿ, ಮೋಕ್ಷದ ಕಾರಣ ಗಾಯತ್ರಿ. ಓಂಕಾರ ರೂಪ ಗಾಯತ್ರಿ, ವೇದದ ಸಾರವೇ ಗಾಯತ್ರಿ, ಜಾಗೃತ ಸ್ಫುರಣ ಗಾಯತ್ರಿ, ಮೋಕ್ಷದ ಕಾರಣ ಗಾಯತ್ರಿ. ಓಂಕಾರ ರೂಪ ಗಾಯತ್ರಿ, ವೇದದ ಸಾರವೇ ಗಾಯತ್ರಿ, ಜಾಗೃತ ಸ್ಫುರಣ ಗಾಯತ್ರಿ, ಮೋಕ್ಷದ ಕಾರಣ ಗಾಯತ್ರಿ. ಓಂಕಾರ ರೂಪ ಗಾಯತ್ರಿ, ವೇದದ ಸಾರವೇ ಗಾಯತ್ರಿ, ಜಾಗೃತ ಸ್ಫುರಣ ಗಾಯತ್ರಿ, ಮೋಕ್ಷದ ಕಾರಣ ಗಾಯತ್ರಿ. ಪಾದ ನಿಧ ಮಮ ಪದ ಮದ ಪದ ಮದ ಪದ ನಿಧ ಮಮ ಪದ ಮದ ಪದ ಮದ ಸರಿ ಗ ಮಗ ಪದ ನಿಧ ಪದ ನಿ ಸರಿ ಗ ಮಗ ಸನಿ ಗ ಪದ ನಿ ಸರಿ ಗ ಮಗ ಪದ ವಿಷ್ಣುವಿನ ರೂಪ ಶ್ರೀಶಕ್ತಿಯ ಜಪ ಸದಾನಂದ ದೀಪ ಪರಿಹರಿಸು ತಾಪ. ರೂಪ ಶ್ರೀಶಕ್ತಿಯ ಸದಾನಂದ ದೀಪ ಪರಿಹರಿಸು ತಾಪ. ವಿಶ್ವಾಮಿತ್ರ ಗಾಯತ್ರಿ, ಓಂ ನಮೋ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ, ಓಂ ನಮೋ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ, ಓಂ ನಮೋ ಗಾಯತ್ರಿ. ಗಾಯತ್ರಿ ಮಂತ್ರಕ್ಕೂ ನಮ್ಮ ನಡುವಿರುವ ವೇದಗಳಿಗೂ ಏನಾದರೂ ಸಂಬಂಧವಿದೆಯಾ? ಇದ್ದರೆ ಎಂತಹ ಸಂಬಂಧ ಎನ್ನುವ ಪ್ರಶ್ನೆಗಳು ಏಳುವುದು ಸಹಜವೇ. ಅದಕ್ಕೂ ಮುನ್ನ ಭಾರತೀಯ ಪರಂಪರೆಯಲ್ಲಿ ವೇದಗಳಿಗೆ ಇಷ್ಟೊಂದು ಮಹತ್ತರವಾದ ಸ್ಥಾನವನ್ನ ನೀಡಿರುವುದಕ್ಕೆ ಕಾರಣವೇನು ಎನ್ನುವುದರ ಕಡೆಗೆ ಒಮ್ಮೆ ಗಮನ ಹರಿಸೋಣ. ಭಾರತೀಯರ ಸಕಲ ಸಂಸ್ಕೃತಿಯ ಮೂಲ ಆಕರವೇ ವೇದಗಳು. ಅಲ್ಲಿರುವುದು ಮೌಲ್ಯಗಳ ರಾಶಿ ಮಾತ್ರ. ವೇದಗಳಿಗೆ ಲೌಕಿಕ ಜೀವನದ ಬಗ್ಗೆ ತಿರಸ್ಕಾರವೂ ಇಲ್ಲ. ಎಲ್ಲರನ್ನೂ ಒಳ್ಳೆಯದಾಗಿ ಅನುಭವಿಸಿ ಆನಂದದಿಂದ ಬಾಳೋಣ ಎನ್ನುವುದೇ ಉದ್ದೇಶ. ವೇದಗಳಲ್ಲಿ ನಮಗೆ ಮೊದಲು ಎದ್ದು ಕಾಣುವ ಸಂಗತಿ ವಿಶ್ವದ ಅನಂತತೆ, ಮಾನವ ಜೀವನದ ಉದಾರ ಧ್ಯೇಯ, ಮಾನವನ ವ್ಯಕ್ತಿ ಗೌರವದ ಕಲ್ಪನೆಗಳು, ಮನುಷ್ಯನಾದವನು ಹೇಗೆ ಹೊಣೆಗಾರಿಕೆಯಿಂದ ಬಾಳಬೇಕು ಎನ್ನುವುದೇ ವೇದದ ಸ್ಪಷ್ಟ ಸಂದೇಶ. ವೇದಗಳಲ್ಲಿ ಶಾಂತಿಗಾಗಿ, ತನ್ಮೂಲಕ ಧೀಶಕ್ತಿಯ, ಚಂಚಲವಿಲ್ಲದ ದೃಢ ಮನಸ್ಥಿತಿಗಾಗಿ ಹಂಬಲವಿದೆ. ಅಂತಹ ಜ್ಞಾನ ಕಾಂಡಕ್ಕೆ ಕೊಟ್ಟಿರುವ ಹೆಸರು ವೇದ. ಜ್ಞಾನದ ತಿರುಳು, ಧರ್ಮ ಮತ್ತು ಬ್ರಹ್ಮಜ್ಞಾನ ಬೋಧಕವಾದ ಅಪೌರುಷೇಯವಾದ ವಾಕ್ಯರಾಶಿ ವೇದ. ಇಂತಹ ಜ್ಞಾನ ಪುಂಜದಿಂದ ಹೊರಟ ಬೆಳಕಿನ ಮೊತ್ತವೇ ಗಾಯತ್ರಿ. ತ್ರಯೀ ಗಾಯತ್ರಿ ಎನ್ನುವ ಮಾತನ್ನ ನಾವೆಲ್ಲರೂ ಕೇಳುತ್ತಾ ಬಂದಿದ್ದೇವೆ. ವೇದಗಳು ನಾಲ್ಕೆಂದು ನಾವು ತಿಳಿದಿದ್ದೇವೆ. ವಾಸ್ತವವಾಗಿ ಚಿಂತಿಸ ಹೊರಟರೆ ವೇದವನ್ನ ಗದ್ಯ ಮತ್ತು ಪದ್ಯವೆಂದು ಎರಡು ವಿಭಾಗಗಳಾಗಿ ವಿಭಾಗಿಸಬಹುದು.
ವೇದಗಳು ಪದ್ಯದ ರೀತಿಯಲ್ಲಿದ್ದರೆ ಅವು ಋಕ್ಗಳಾಗಿ ಋಗ್ವೇದ ಎನಿಸಿದರೆ ಗದ್ಯ ಭಾಗದಲ್ಲಿ ಇದ್ದದ್ದು ಯಜುರ್ವೇದವಾಯಿತು. ಇವೆರಡರಲ್ಲಿ ಯಾವುದು ನಾದ ಗೀತದ ಭಾಗ ಸೇರುವುದು ಅದು ಸಾಮವೇದ ಎನಿಸಿಕೊಂಡಿತು. ವಿಶೇಷವೆಂದರೆ ಗೌರವ ಭಾವನೆಯಿಂದ ಕೇಳಿಸಿಕೊಳ್ಳಬಹುದು ಎಂದರೆ ಈ ಮೂರು ವೇದಕ್ಕೂ ಯಾವ ಋಷಿಯನ್ನೂ ಈವರೆಗೆ ಯಾವ ಋಷಿಯೂ ನೀಡಿಲ್ಲ ಎನ್ನುವುದು. ಋಗ್ವೇದ ಯಜುರ್ವೇದ ಮಂತ್ರಗಳಿಂದ ಆಯ್ಕೆ ಮಾಡಿದ ಮಂತ್ರಗಳನ್ನು ಸಂಕಲಿಸಿದ್ದು ಅಥರ್ವ ಮಹರ್ಷಿಗಳು. ಹಾಗಾಗಿಯೇ 4ನೆಯ ಶಾಖೆ ಅಥರ್ವ ವೇದವೆಂದು ಮುನಿಗಳ ಹೆಸರಿನಿಂದಲೇ ಪ್ರಖ್ಯಾತವಾಗಿ ನಮ್ಮೊಡನಿದೆ. 3 ವೇದಗಳಲ್ಲಿರುವ ತತ್ವವು ಅಗ್ನಿ, ವಾಯು, ಆದಿತ್ಯ. ಈ 3 ಅಂಶಗಳು ನಮ್ಮ ಕಣ್ಣಿಗೆ ಕಾಣುವ ಸಂಗತಿಗಿಂತ ಎತ್ತರವಿರುವುದೇ ಸತ್ಯ. ಅದನ್ನ ಕಾಣುವ ದೃಷ್ಟಿ ಗಾಯತ್ರಿಯ ಮೂಲಕ ಹೀಗಿರಬೇಕು. ಋಗ್ವೇದ ಋಕ್ ಚಂದದ ಲಯಗತಿಯು ಹೊರಟಿತಿದೋ ಇಲ್ಲಿಂದ. ಚಂದದ ಲಯಗತಿಯು ಹೊರಟಿತದೋ ಇಲ್ಲಿಂದ. ಅಕಾರದು ಇಕಾರದವರೆಗೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಭದ್ವಿಜಂ ಹೋತಾಹಾರಂ ರತ್ನಧಾತಾಮಂ ಅಗ್ನಿಃ ಪೂರ್ವೇಭಿರ್ಋಷಿಭಿರೀಡ್ಯೋ ನೂತಾನೈರುತ ಸ ದೇವಾಯೇಹ ವಕ್ಷತಿ ಮಂತ್ರಾಮಭಿಮಂತ್ರ ಏವ ಸಾ ಸಮಾನೀನಾವೋ ಹವಿಷ ಆಜುಹೋಮಿ ಸಮಾನೀವ ಆಕೂತಿ ಸಮಾನಾಹ್ಯಾದಾಯಾನಿ ವಹ ಸಮಾನಮಸ್ತು ವೋ ಮನೋ ಯಥಾ ಆವಸ್ಸು ಸಹಸಾಹಾಸೀತಿ. ಯಜುರ್ವೇದ ಯಜುಸ್ ಗದ್ಯದ ವಿಧಿವತ್ತು ಪೂಜಿತಿಗೋ ಅಲ್ಲಿಂದ. ಗದ್ಯದ ವಿಧಿವತ್ತು ಪೂಜಿತಿಗೋ ಅಲ್ಲಿಂದ. ಇಕಾರದು ಉಕಾರದವರೆಗೆ ಓಂ ಇಷೇತ್ವೋರ್ಜೇತ್ವಾ ವಾಯವಸ್ತೋಪಾಯವಸ್ತದೇವೋ ವಸ್ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣಿ. ಆನುವಾ ಅಸುರಾನ್ ವಾಜೇ ಗಂಧರ್ವಾಣಸ್ಸೋ ಮನುಷ್ಯಾಣಾಂ ಸಮುದ್ರೋ ವಾ ಅಶ್ವಸ್ಯ ಯೋನಿ ಸಮುದ್ರೋ ಬಂಧುಃ. ಸಾಮವೇದ ಉದ್ಗೀತ ಶಬ್ದವಾಯಿತು ಉಚ್ಚಸ್ವರಸಿಂಹನಾದ. ಶಬ್ದವಾಯಿತು ಉಚ್ಚಸ್ವರಸಿಂಹನಾದ.
ನೆನೆಸಿಕೊಂಡ ನಾರಾಯಣನ ವಿರಾಟ್ ಸ್ವರೂಪ ಮತ್ತು ಗಾಯತ್ರಿ ಮಂತ್ರಕ್ಕೆ ಅವಿನಾಭಾವ ಸಂಬಂಧವಿದೆ. ಪುರುಷ ಸೂಕ್ತವನ್ನ 3 ಭಾಗಗಳಾಗಿ ವಿಭಾಗಿಸಲಾಗಿದೆ. ಮೊದಲನೆಯ ಭಾಗ ಓಂ ಸಹಸ್ರ ಶೀರ್ಷ ಪುರುಷ, ಅಲ್ಲಿಂದ ಆರಂಭವಾಗುತ್ತದೆ. ಇದು ಗಾಯತ್ರಿ ಆರಂಭವಾಗುವಂತಹ ಜಾಗ. ತತ್ಸವಿತುರ್ವರೆಣ್ಯಂ ಈ ಮಂತ್ರ ಋಗ್ವೇದವನ್ನ ಪ್ರತಿನಿಧಿಸಿದರೆ, ಎರಡನೆಯ ಭಾಗ ಯತ್ಪುರುಷೇಣ ಹವಿಷ ದೇವ ಯಜ್ಞಮತನ್ವತ ಎಂದ ಅಜಾಮಯದವರೆಗೆ ಇದು ಗಾಯತ್ರಿಯ ಎರಡನೆಯ ಪಾದ. ಭರ್ಗೋ ದೇವಸ್ಯ ಧೀಮಹಿಯನ್ನು ಒಳಗೊಂಡಿದ್ದು ಯಜುರ್ವೇದವನ್ನ ಪ್ರತಿನಿಧಿಸುತ್ತದೆ. ಹಾಗೆಯೇ ಪುರುಷ ಸೂಕ್ತದ 3ನೆಯ ಭಾಗ ಯತ್ ಪುರುಷಂ ಯದದುಹು, ಇದು ಗಾಯತ್ರಿಯ 3ನೆಯ ಪಾದ. ಧಿಯೋ ಯೋನ ಪ್ರಚೋದಯ ತನ್ನ ಒಳಗೊಂಡಿದ್ದು ಸಾಮವೇದವನ್ನ ಪ್ರತಿನಿಧಿಸುತ್ತದೆ. ಪೂರ್ಣವಾಗಿ ಪರಬ್ರಹ್ಮ ಪುರುಷ ಗಾಯತ್ರಿಯಲ್ಲಿ ಒಡಗೂಡುತ್ತಾನೆ. सहस्रशीर्षा पुरुषः सहस्राक्षः सहस्रपात् स भूमिं विश्वतो भूत्वा अत्यरिष्ठत्तशाङ्कुलम् पुरुष एवेदं सर्वं यत्पूतं यच्च भव्यम् पुतामृतत्वस्येषा यतन्नेनातिरोहति एतावानस्य महिमा अजायश्च पूरुषः पादोऽस्य विश्वाभूतानि त्रिपादस्यामृतं दिवि त्रिपादोर्बहुधरी पुरुषः पादोऽस्येहाभवात् पुनः ततो विश्वं व्यक्रामत् साधनानशने अपि तस्मात् विराडजायत विराजो अधिपूरुषः स जातो अत्यरिच्यत पश्चात् भूमिपरो पुरः यत्पुरुषेण हविषा देवायज्ञमतन्वरा वसन्तो अस्यासीवार्यम् ग्रीष्मग्रीष्मः शरद्धविः तैयज्ञं बर्हिषि प्रोक्षन् पुरुषं जातमग्रतः तेन देवायजन्त साध्यारुषयश्चये तस्मात् यज्ञात् सर्वभूतः संवृतं पुरुषदाद्यं पशून् साधिश्चैरेव विज्ञान आर्यान् राम्यार्षये तस्मात् यज्ञात् सर्वभूतः पुरुषः सामानि जग्निरे छन्दां जग्निरे तस्मात् तस्मादजायत तस्मादस्मादायन्त ये येजो भयादतः गावोह जग्निरे तस्मात् जाता अजावयः यदत्पुरुषं जगतो यदिहाव्यकल्पयन् दिवस्य बाहु बाहुपादा विद्येते ब्राह्मणो समासीत् बाहुराजन्यकृतः तदस्य यद्वैश्यः पत्नां शूद्रो अजायत चन्द्रभामनसो जातः चक्षो सूर्यो अजायत वायुरश्चाग्निश्च प्राणात् वायुरजायत नाभ्या आसीदन्तरिक्षं कीर्तनोऽग्रौ समवर्तत पद्भ्यां भूमिर्दिश्रोत्रात् तथा लोकान् कल्पयन् सप्तास्यासन् परिहयन् त्रिसप्तसङ्घकृताः देवायज्ञं तन्वानाः अवदन् पुरुषं पशुं यज्ञेन यज्ञमयजन्त देवाः तानि कर्माणि प्रथमान्यासन् ते हनाकं महिमानः सर्वे यत्र पूर्वे साध्यासन् देवाः
ವಿಸ್ತಾರವಾಗಿ ವಿವರಿಸಿದ ಪುರುಷ ಸೂಕ್ತದಿಂದ ಹಾಗೂ ಗಾಯತ್ರಿಯ 3 ಪಾದಗಳಿಂದ ಹರಿಯ 24 ನಾಮಾವಳಿಗಳೂ ಕೂಡ ಮೂಡಿ ಬಂದಿವೆ. ಗಾಯತ್ರಿಯಲ್ಲಿರುವ 24 ಅಕ್ಷರಗಳಿಗೂ ಈ 24 ನಾಮಾವಳಿಗಳಿಗೂ ನೇರ ಸಂಬಂಧವಿದೆ. ಪ್ರತಿಯೊಂದು ನಾಮವೂ ಗಾಯತ್ರಿಯ ಒಂದೊಂದು ಅಕ್ಷರಕ್ಕೂ ಕೂಡ ಸಂಕೇತವಾಗಿದೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಭೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಅತ್ಯಂತ ವಿಶಾಲವಾದ್ದು. ಇಲ್ಲಿ ದಶಾವತಾರಗಳು ಅಡಗಿವೆ. ಗಾಯತ್ರಿಯ 3 ಪಾದಗಳಲ್ಲಿರುವ 10 ಪದಗಳು ಪರಬ್ರಹ್ಮ ನಾರಾಯಣನ ದಶಾವತಾರವನ್ನು ಒಳಗೊಂಡ ಬಗೆಯೇ ಆಶ್ಚರ್ಯವನ್ನ ಹುಟ್ಟಿಸುವಂಥದ್ದು. ಮೊದಲನೆಯ ಪದ ತತ್. ದಶಾವತಾರದ ಮೊದಲನೆಯ ಅವತಾರ ಮತ್ಸ್ಯಾವತಾರ. ಗಾಯತ್ರಿಯ ಮೊದಲ ಪದ ಎಲ್ಲೆಡೆಗೂ ವ್ಯಾಪಿಸಿರುವಂತಹುದು. ಎಲ್ಲ ಗುಣಗಳಲ್ಲೂ ಇರುವ ಅನಾದಿ ಅನಂತವೇ ತತ್. ಎರಡನೆಯದು ಕೂರ್ಮಾವತಾರ. ಗಾಯತ್ರಿಯ 3ನೆಯ ಪದ ಸವಿತು. ಸವನವೆಂದರೆ ಸೋಮರಸದ ಮಥನ. ಅಮೃತಕ್ಕಾಗಿ ಸಮುದ್ರ ಮಥನವಾಯಿತು. ಕಡಲನ್ನ ಕಡದದ್ದು 2 ಶಕ್ತಿಗಳು, ಅಸುರಿ ಶಕ್ತಿ ಮತ್ತು ದೈವಶಕ್ತಿ. ಮನಸ್ಸು ಎಂಬ ಕಡಲನ್ನ ಮಥಿಸಿ ಅಮೃತವನ್ನು ನೀಡುವ ಬಗೆಯಿದು. ಅದಕ್ಕೆ ಕಾರಣನಾದವನು, ಆಧಾರನಾದವನು ಕೂರ್ಮ, ಅವನೇ ಸವಿತ. 3ನೆಯ ಅವತಾರ ವರಾಹ. ಗಾಯತ್ರಿಯ 3ನೆಯ ಪದ ವರೇಣ್ಯಂ. ವರೇಣ್ಯ ಎಂದರೆ ವರಣೀಯನಾದವನು. ಭೂಮಿ ಎಂದರೆ ಜೀವ ಜಗತ್ತು. ಇಲ್ಲಿಗೆ ಕಂಟಕಪ್ರಾಯನಾದ ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂಮಿಗೆ ವರಣೀಯನಾದವಂಥವನು ವರಾಹ. ಚೈತನ್ಯದ ಸ್ವರೂಪಕ್ಕೆ ಕಂಟಕವಾದಾಗ ಅದನ್ನು ತೊಡೆದು ಚೈತನ್ಯವನ್ನು ಎತ್ತಿ ನಿಲ್ಲಿಸುವ ಮೂರ್ತಿ ವರಾಹ. ಭರ್ಗ ಮುಂದಿನದು ನರಸಿಂಹಾವತಾರ. ಶತ್ರುವನ್ನು ಭರ್ಜನೆ ಮಾಡುವನು ಭರ್ಗ. ಒಳಗಿನ ದೈತ್ಯ ಪ್ರಭಾವಗಳನ್ನು ಅಳಿಸಿ ಅರಿಷಡ್ವರ್ಗಗಳಿಂದ ಜನಿತವಾಗುವ ಎಲ್ಲವನ್ನೂ ತೆಗೆದುಹಾಕುವಂಥವನು, ಭರ್ಜನೆಯನ್ನ ಮಾಡುವಂಥವನು ಭರ್ಗ. ಆನಂತರ ದೇವಸ್ಯ 5ನೆಯ ಅವತಾರ ವಾಮನ. ಗಾಯತ್ರಿಯ 5ನೆಯ ಪದ. ಪುಟಾಣಿ ವಾಮನ ಆಡಿದ್ದು ಆಟವನ್ನೇ, ಅದೇ ದಿವು ಕ್ರೀಡೆಯಾಂ. ತ್ರಿವಿಕ್ರಮನಾಗಿ 3 ಅಡಿ ನೆಲಬೇಕೆಂಬ ವ್ಯವಹಾರ ಮಾಡಿದ್ದು ದಿವು ವ್ಯವಹಾರ. ಹಾಗಾಗಿ ಅವನು ದೇವ.
ಒಳಗಣ ಅಹಂಕಾರವನ್ನು ತೊಡೆದು ಹಾಕಿ ಸುಜ್ಞಾನವೆಂಬ ಜ್ಯೋತಿಯನ್ನು ಪ್ರಜ್ವಲಿಸುವಂತೆ ಮಾಡುವವನೇ ದೇವ. ಧೀಮಹಿ 6ನೆಯ ಅವತಾರ ಪರಶುರಾಮ. ಗಾಯತ್ರಿಯ 6ನೆಯ ಪದ ಧೀಮಹಿ. ಧೀ ಎಂದರೆ ಕರ್ಮ, ಶತ್ರು ಸಂಹಾರ ರೂಪವಾದ ಕರ್ಮ. ಅದನ್ನ ಮಾಡಿದವನು ಪರಶುರಾಮ. ಭೂಭಾರವನ್ನ ಇಳಿಸಿ ಧನ್ಯತೆಯನ್ನ ಪಡೆದವನು ಈ ಪರಶುರಾಮ. ಧಿಯ 7ನೆಯ ಅವತಾರ ಶ್ರೀರಾಮ. ಯಂ ಎಂದರೆ ವಾಯುಬೀಜ. ಯಕಾರ ವಾಚ್ಯನಾದವನು ಪ್ರಾಣದೇವನಿಂದ ಬಂದಂತಹ ಹನುಮಂತ. ಆ ವಾಯುಪುತ್ರನನ್ನ ಸಂತಸಗೊಳಿಸಿದಂಥವನು ಪ್ರಭು ಶ್ರೀರಾಮ. 8ನೆಯ ಅವತಾರ ಕೃಷ್ಣ. ಯಹ ಗಾಯತ್ರಿಯ 8ನೆಯ ಪದವಿದು. ಯಹ್ ಎಂದರೆ ಜ್ಞಾನ, ಕೃಷ್ಣನೆಂದರೆ ಜ್ಞಾನ. ಆತ ನೀಡುವ, ಆತ ಇಡಿಸುವ ಪ್ರತಿಯೊಂದು ಹೆಜ್ಜೆಯೂ ವಿವೇಕಯುತವಾದ್ದು. ವಿಶ್ವರೂಪನಾಗಿ ನಿಂತ ಧೀಮಂತ ವ್ಯಕ್ತಿ. ಎಲ್ಲರ ಮನಸ್ಸನ್ನು ಅರಿತು ಅವರವರ ಭಾವಕ್ಕೆ ತಕ್ಕುದಾದ ಉತ್ತರವನ್ನು ನೀಡಿ ಒಳಗನ್ನ ಸರಿಪಡಿಸಬಲ್ಲ ಮನಸ್ಸಿನ ವಿಜ್ಞಾನಕ್ಕೆ ಪಿತಾಮಹ ಎನಿಸಿಕೊಂಡಂಥವನು. ಮಾನವರ ಸಂಘರ್ಷದ ಬದುಕಿನಲ್ಲಿ ಹುಟ್ಟಿಕೊಳ್ಳುವ ಎಲ್ಲ ಸಂದೇಹ ದ್ವಂದ್ವಗಳಿಗೆ ಸರಿ ಉತ್ತರ ನೀಡಬಲ್ಲ ಗೀತಾಚಾರ್ಯನಾಗಿ ನಿಂತವನ ಅವತಾರವನ್ನ ಗಾಯತ್ರಿ ಒಳಗೊಂಡಿದೆ. ನಹ 9ನೆಯ ಅವತಾರ ಬೌದ್ಧಾವತಾರ. ನಹ ಎಂದರೆ ಕಾಣುವುದೆಲ್ಲ ಇಲ್ಲವೆಂದು, ಎಲ್ಲವೂ ಶೂನ್ಯವೆಂದು. ಶೂನ್ಯವೆಂದರೆ ಏನೂ ಇಲ್ಲದ ಖಾಲಿತನ ಎಂದಲ್ಲ. ಸತ್ಯ, ಪ್ರೇಮ, ಪ್ರಾಮಾಣಿಕತೆ, ಎಲ್ಲರ ಬಗ್ಗೆ ಗೌರವ, ಧರ್ಮದಿಂದಲೇ ಶ್ರೇಯಸ್ಸು ಎಂಬ ಜ್ಞಾನ, ತ್ಯಾಗದಿಂದ ಅಮೃತತ್ವ, ಪ್ರೇಮದಿಂದಲೇ ವಿಶ್ವಜಯ ಎಂಬ ಮುಕ್ತಿ ಸಾಮ್ರಾಜ್ಯದ ಪೂರ್ಣತೆಯನ್ನು ತಿಳಿಸಿದ ಅವತಾರವಿದು. 10ನೆಯ ಅವತಾರ ಕಲ್ಕಿ. ಗಾಯತ್ರಿಯ 10ನೆಯ ಪದ ಪ್ರಚೋದಯಾತ್. ಕುದುರೆಯ ಮೇಲೆ ಏರುತ್ತಾ ಬಂದು ದುಷ್ಟರನ್ನ ಸಂಹರಿಸುತ್ತಾನೆ, ಧರ್ಮವನ್ನ ಪ್ರಚೋದನೆ ಮಾಡುತ್ತಾನೆ. ಅದಕ್ಕಾಗಿಯೇ ಪ್ರಚೋದಯಾತ್. ಗಾಯತ್ರಿಯ ಈ ತತ್ಪುರುಷನ ವಿರಾಟ್ ಸ್ವರೂಪ ಅನಾವರಣಗೊಳ್ಳುವ ಬಗೆಯೇ ಅತ್ಯಂತ ಅನಂತವಾದದ್ದು. ಆದರೆ ಇಲ್ಲೊಂದು ಸಂದೇಹ ಮೂಡಿಬಿಡುತ್ತದೆ. ಈ ಅಪೂರ್ವವಾದ ಗಾಯತ್ರಿ ಮಂತ್ರದ ಮೂಲಕ ಪ್ರಕಟವಾಗುವ ಪರಬ್ರಹ್ಮ ಭಗವಂತನನ್ನ ಆತನೆಂದು ಕರೆಯಬೇಕು, ಆಕೆಯೆಂದು ಕರೆಯಬೇಕು. ಇಲ್ಲಿ ಭಗವಂತ ಗಂಡೋ ಹೆಣ್ಣೋ ಎನ್ನುವ ಸಾಮಾನ್ಯರ ಸಹಜ ಪ್ರಶ್ನೆ ನಮಗೆ ಎದುರಾಗಿ ಬಿಡುತ್ತದೆ. ನಿಮ್ಮ ನಡುವಣ ಲೌಕಿಕದ ವ್ಯವಹಾರ ಮಾತ್ರ ಈ ಸ್ತ್ರೀ ಪುರುಷ ಎನ್ನುವ ಗುರುತಿಸುವಿಕೆಯಲ್ಲಿರುತ್ತದೆ. ನಮ್ಮಲ್ಲಿ ಮಾತ್ರ ಭೇದ ಭಾವ, ನಮ್ಮಲ್ಲಿ ಮಾತ್ರ ಸಮಾನತೆ ಅಸಮಾನತೆ ಎನ್ನುವ ಚಿಂತನೆಗಳು, ಅದರಿಂದ ಹುಟ್ಟಿ ಬರುವ ತಲ್ಲಣ ತಕರಾರುಗಳು ಸಾವಿರಾರೆ. ಭಗವಂತ ಪರಬ್ರಹ್ಮ ಗಾಯತ್ರಿ ಹೆಣ್ಣು ಹೌದು ಗಂಡು ಹೌದು ಅಂದರೆ ನಾವಿರುವ ಲೋಕದ ಗಂಡು ಹೆಣ್ಣಿನಂತಲ್ಲ, ತಂದೆಯೊಳಗಿರುವ ಮಾತೃವಾತ್ಸಲ್ಯದಂತೆ, ತಾಯಿಯ ಒಳಗೆ ಹುದುಗಿರುವ ಪಿತನ ರಕ್ಷಣೆ ಆ ತತ್ವ. ಹಾಗಾಗಿಯೇ ಈ ಗಾಯತ್ರಿ ನಮ್ಮ ನಡುವೆ ಎಲ್ಲವೂ ಆಗಿ ನಿಂತಿರುವುದು. ಅದಕ್ಕಾಗಿಯೇ ಗಾಯತ್ರಿ ಎಂದರೆ ಪರಬ್ರಹ್ಮ ಸ್ವರೂಪ ಮತ್ತು ತಾಯಿಯ ಶಕ್ತಿ ಎರಡೂ ತುಂಬಿರುವುದು. ತತ್ ಅಲ್ಲಿ ಅಡಗಿರುವುದು ಮತ್ಸ್ಯಾವತಾರ, ಸವಿತುವಿನಲ್ಲಿರುವುದು ಕೂರ್ಮಾವತಾರ, ವರೇಣ್ಯಂ ಎನಿಸಿಹುದು ವರಾಹ ಅವತಾರ, ಭರ್ಗಃ ಎಲ್ಲಿಹುದು ನರಸಿಂಹನ ಅವತಾರ, ದೇವಸ್ಯನಲ್ಲಿಹುದು ವಾಮನನ ಅವತಾರ, ಧೀಮಹಿ ಎನಿಸಿಹುದು ಪರಶುರಾಮನ ಅವತಾರ, ಧಿಯಃ ಎನ್ನುವಲ್ಲಿ ಅಡಗಿರುವುದು ಹನುಮಂತನ ಒಡನಿರುವ ಶ್ರೀರಾಮನ ಅವತಾರ, ಯಹ ಎಲ್ಲಿ ಅಡಗಿರುವುದು
ಗೀತಾಚಾರ್ಯನಾದ ಕೃಷ್ಣನ ಅವತಾರ ಎಂದೆನಿಸುವುದು ಬೌದ್ಧಾವತಾರ. ಪ್ರಚೋದಯಾತ್ ಎನಿಸುವುದು ಕಲ್ಕಿಯ ಅವತಾರ. ಇದೆಲ್ಲದರ ಒಟ್ಟು ಮೊತ್ತ ಗಾಯತ್ರಿ. ತತ್ತಲ್ಲಡಗಿರುವುದು ಮತ್ಸ್ಯಾವತಾರ. ಸವಿತುವಿನಲ್ಲಿರುವುದು ಕೂರ್ಮಾವತಾರ. ಎನಿಸುವುದು ವರಾಹಾವತಾರ. ಖಡ್ಗದಲ್ಲಿಹುದು ನರಸಿಂಹಾವತಾರ. ದೇವಸ್ಯನಲ್ಲಿಹುದು ವಾಮನಾವತಾರ. ಧೀಮಹಿ ಎನಿಸುವುದು ಪರಶುರಾಮಾವತಾರ. ಎನ್ನುವಲ್ಲಡಗಿಹುದು ಶ್ರೀರಾಮಾವತಾರ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಜ ರಾಮ ರಾಮ ಜಯ ಸೀತಾ ಯಹ ಇಲ್ಲಡಗಿಹುದು ಶ್ರೀಕೃಷ್ಣಾವತಾರ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ. ಕಾಲೇನಾತ್ಮನಿ ವಿಂದತಿ. ಇಲ್ಲಡಗಿಹುದು ನಹ ಎಂದೆನಿಸಿಹುದು ಬೌದ್ಧಾವತಾರ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते. प्रचोदयात् ಎನಿಸುವುದು ಕಲ್ಕಿ ಅವತಾರ.
ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನಿಯಾದನು. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನಿಯಾದನು. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನೇಯಾದನು. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನೇಯಾದನು. ಮಹಾಪ್ರಯಾಣ ಮಾಡಿದನು, ಮಹಾಬ್ರಾಹ್ಮಣ ಎನಿಸಿದನು, ವಿಶ್ವಹಿತವ ಎನಿಸಿದನು, ವಿಶ್ವಾಮಿತ್ರನಿಯಾದನು. ರಾಜರ್ಷಿಯಾಗಿ ಮಹರ್ಷಿಯಾಗಿ ವಿಶ್ವಾಮಿತ್ರನಾಗಿ ಬ್ರಹ್ಮರ್ಷಿಯಾಗಿ ಮಪಮಪಮಪಮಪನಿ ಪರಿಸಗ ಸಗಸನಿ ಪಾನಿಸ ಮಪಮಪಮಪಮಪನಿ ಪರಿಸಗ ಸಗಸನಿ ಪಾನಿಸ ಮಹರ್ಷಿಯಾದ ರಾಜಸವ ತುರೆದ ಮಹಾಬ್ರಾಹ್ಮಣರಾಗ ಕೇಶವ ಮರೆದ ಮಹಾಬ್ರಾಹ್ಮಣ ವಿಶ್ವಾಮಿತ್ರನಾದ ಮಹಾಬ್ರಾಹ್ಮಣ ವಿಶ್ವಚಿಂತಕನಿಯಾದ ಮಹಾಬ್ರಾಹ್ಮಣ ರಾಜಸವ ತುರೆದ ಮಹಾಬ್ರಾಹ್ಮಣರಾಗ ಕೇಶವ ಮರೆದ ಮಹಾಬ್ರಾಹ್ಮಣ ವಿಶ್ವಾಮಿತ್ರನಾದ ಮಹಾಬ್ರಾಹ್ಮಣ ವಿಶ್ವಚಿಂತಕನಿಯಾದ ಮಹಾಬ್ರಾಹ್ಮಣ ರಾಜರ್ಷಿ ಎನಿಸಿ ಮಹರ್ಷಿಯಾದ ಬ್ರಹ್ಮತ್ವ ಅರಸಿ ಬ್ರಹ್ಮರ್ಷಿಯಾದ ನೀನಿ ಸಾಸ ನೀನಿ ಸಾಸ ಸಾಸ ನೀ ಸಾಸ ನೀನಿ ನೀನಿ ಪನಿ ನೀನಿ ಜಾತಿ ಭೇದಗಳಿರದೆ ಮುನಿಯೂ ತನುಜಾತರಂತೆ ಕಲಿಸಿದರು. ಜೀವಜಾತದೆಲ್ಲರಿಗೆ ಉಪದೇಶಿಸಿದರು, ಸುಜಾತರಂತೆಯೇ ನಿಲ್ಲಿಸಿದರು. ವೈಶ್ವಾನರ ವಿದ್ಯೆಯನ್ನು ಪಡೆದು ತೇಜೋಪುಂಜರಾದ ವಿಶ್ವಾಮಿತ್ರರೀಗ ಭಗವಾನ್ ಎನಿಸಿಕೊಂಡಿದ್ದಾರೆ. ಅಹಂಕಾರವನ್ನೆಲ್ಲ ತೊಡೆದು ಹಾಕಿದ ಅವರಿಗೆ ವಸಿಷ್ಠನೆಂಬ ಪರ್ವತದ ಮುಂದೆ ತಾನೊಂದು ಸಾಸಿವೆಯ ಕಾಳೂ ಅಲ್ಲ ಎಂದೆನಿಸಿಬಿಟ್ಟಿತ್ತು. ಗಾಯತ್ರಿಯ ಅನುಸಂಧಾನ ಮಾಡಿ ಭುವಿಯ ಎಲ್ಲರನ್ನೂ ಸಮಾನವಾಗಿ ಕಂಡು ಗಾಯತ್ರಿಯ ಉಪದೇಶವನ್ನ ನೀಡಿ ಸಾರ್ಥಕ ಬದುಕನ್ನ ನಡೆಸುತ್ತಿದ್ದ ವಿಶ್ವಾಮಿತ್ರರ ಎಡೆಗೆ ನಮ್ಮ ವಸಿಷ್ಠರೂ ಬಂದರು. ನರ್ಮದೆಯಲ್ಲಿ ಮಿಂದು ಬಂದು ಅನುಸಂಧಾನ ಮಾಡಿ ಸಮಾಧಿಯಿಂದ ಎದ್ದವರು ಕಣ್ತೆರೆದಾಗ ಕಂಡ ವಿಶ್ವಾಮಿತ್ರರು ಸ್ವಯಂ ಜ್ಯೋತಿರ್ಪುಂಜವೇ ಆಗಿದ್ದರು. ಅಲ್ಲಿಗೆ ಎಲ್ಲ ಮುನಿಗಳು ದೇವತೆಗಳೂ ಬಂದು ಸೇರಿದರು. ಅವರ ಬ್ರಹ್ಮರ್ಷಿ ಎನ್ನುವ ಪದವನ್ನು ಲೋಕಕ್ಕೆ ತಿಳಿಸಲು ಪರಮ ಆನಂದದಿಂದ ವಸಿಷ್ಠರು ತಪೋಧನ ಗುರುವು ಸದ್ಯೋಜಾತ
ಸುಜಾತನೇ ರಾಜರ್ಷಿ ಎಂತ ಸುಚಿತ್ತನೇ ಬ್ರಹ್ಮರ್ಷಿಯಾದೆ ರಾಜನಿಂದ ರಾಜರ್ಷಿಯಾದೆ ತತ್ವದಿಂದ ವಿಶ್ವಾಮಿತ್ರನಾದೆ ಬ್ರಹ್ಮತ್ವದಿಂದ ಬ್ರಹ್ಮರ್ಷಿಯಾದೆ ಜಯವು ನಿನಗೆ ಬ್ರಹ್ಮರ್ಷಿಯೇ 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 ಜಯವು ನಿನಗೆ ಮಹಾಬ್ರಾಹ್ಮಣ ಮನುಷ್ಯನ ವಿಕಾಸದ ಕಥನ. ತಾಮಸ ಪ್ರವೃತ್ತಿ ಇದ್ದ ಅರಸ ಕೌಶಿಕನ ಮಹಾಪ್ರಯಾಣದ ಕಥೆ ಇದು. ಈ ಕಥೆ ಭಾರತದ ಆತ್ಮೋನ್ನತಿಯ ಹಾದಿಯನ್ನ ಕಥೆಯ ಹಿನ್ನೆಲೆಯಲ್ಲಿ ವಿಸ್ತರಿಸುತ್ತದೆ. ಬೇಕು ಎನ್ನುವ ಭಾವವಿದ್ದ ಭೋಗದ ಎಲ್ಲ ಆಕರಗಳು ತನಗೇ ಬೇಕೆಂದು ನಿಂದಾತ ಅದನ್ನು ಪಡೆದವನ ಎತ್ತರ ಮತ್ತು ಸಂಯಮವನ್ನ ಗಮನಿಸಿ ಆ ಸ್ಥಿತಿ ನನಗೆ ಬೇಕು ಎಂದು ಹೊರಡುತ್ತಾನೆ. ಮೊದಲಿಗೆ ಕ್ರೋಧ, ದ್ವೇಷ, ಅಸಹನೆಗಳನ್ನು ನಿಗ್ರಹ ಮಾಡಿದಾಗ ವಸಿಷ್ಠರು ಸಾಧಿಸಿದ ಆ ಜ್ಞಾನದ ಎತ್ತರ ತಿಳಿದ ಕೌಶಿಕ ಅದೇ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನು ಆರಂಭಿಸುತ್ತಾನೆ, ಮಹರ್ಷಿಯಾಗುತ್ತಾನೆ. ಇದೇ ಭಾರತದ ಆತ್ಮ. ಜ್ಞಾನದ ದಾರಿಯನ್ನು ಬಯಸುವವರೆಲ್ಲರಿಗೂ ಅದು ಸರಿಯಾದ ಕ್ರಮದಲ್ಲಿ ಸಾಗಿದರೆ ದೊರೆತೇ ದೊರೆಯುತ್ತದೆ ಎನ್ನುವ ಸಿದ್ಧಾಂತ ಇದು. ಮಹರ್ಷಿಯಾದಾತನಿಗೆ ಅಹಂ ಕರಗಲಿಲ್ಲ. ಅದರ ಫಲವೇ ವಸಿಷ್ಠರ ಪುತ್ರರ ನಾಶ. ಅಕಾಲ ಸೃಷ್ಟಿಕ್ರಿಯೆಗೆ ಮುಂದಾಗುವ ಪ್ರಕ್ರಿಯೆಯೊಳಗೆ ತೊಡಗುವಂತೆ ಮಾಡುತ್ತದೆ. ಅಹಂ ಇಲ್ಲದಾತ ಲೋಕೋದ್ಧಾರಕ್ಕಾಗಿ ಎಲ್ಲ ಶೋಕವನ್ನು ಭರಿಸಬಲ್ಲ ಎನ್ನುವ ವಸಿಷ್ಠರ ಬಗೆಗಿನ ಮಾತು ವಿಶ್ವಾಮಿತ್ರರ ಕಣ್ತರಿಸಿಬಿಡುತ್ತದೆ. ಸ್ವತಃ ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುತ್ತಾ ಸಾಧನಾ ಪಥದಲ್ಲಿ ಹೊರಟ ವಿಶ್ವಾಮಿತ್ರರಿಗೆ ಪರಶೋಕವನ್ನು ಧರಿಸುವ ಆಲೋಚನೆಯೂ ಬಂದು ಬಿಡುತ್ತದೆ. ಸಂಸಾರಿಯಾಕೆ ಹೆತ್ತಾಕೆ ಭರತ ವರ್ಷವೆನ್ನುವ ಭರತ ಸದೃಢ ರಾಷ್ಟ್ರನಾಮದ ವ್ಯಕ್ತಿಯನ್ನು ಕೊಡುವವರೆಗೂ ಈ ಮೋಹವಿಲ್ಲದ ಆಶ್ರಮ ತಪಸಾಗುತ್ತದೆ. ಈ ದಾರಿಯಲ್ಲಿ ಅವರಿಗಾದ ಅನುಭವಗಳು, ಸಿಕ್ಕ ವಿದ್ಯಾ ರಾಶಿ ಅಪಾರವಾದ್ದು. ಇಲ್ಲಿ ನಿಜವಾದ ಕಲ್ಯಾಣಕಾರಕ ಭಗವಾನ್ ವಿಶ್ವಾಮಿತ್ರರ ಅನಾವರಣವಾಗುತ್ತದೆ. ತಾವು ಕಂಡ ಸತ್ಯವಾದ ಗಾಯತ್ರಿಯ ದರ್ಶನವನ್ನು ಜಗಕ್ಕೆ ಕೊಟ್ಟು ನಿರಾಳವಾದ ಜಾತಿ, ವರ್ಗ, ವರ್ಣ, ಲಿಂಗ ಆ ಯಾವ ಭೇದವೂ ಇಲ್ಲದೆ ಜ್ಞಾನವನ್ನ ಪಸರಿಸಿ ಬ್ರಹ್ಮರ್ಷಿಯಾದ ಮಹಾಬ್ರಾಹ್ಮಣನ ಕಥಾನಕ ಇದು. ಮಾನಸಿಕ ಸಂತುಲನ, ಸಾತ್ವಿಕ ಮಾರ್ಗದಲ್ಲಿ ನಡೆಯಲೇಬೇಕು ಎನ್ನುವ ಛಲ, ಬೇಕಾದ್ದನ್ನು ಪಡೆಯಲು ಅಸಾಮಾನ್ಯವಾದ ಪ್ರಯತ್ನ ಮಾಡಿದ ವ್ಯಕ್ತಿಯೊಬ್ಬ ಅವೆಲ್ಲ ದೊರೆತು ಕೊನೆಗೆ ಜ್ಞಾನವನ್ನು ಜಗದ ಕೈಗೆ ಇತ್ತ ಬಗೆ ಇದು. ಭಾರತದಂತಹ ಕರ್ಮಭೂಮಿಯಲ್ಲಿಗೆ ಎಲ್ಲರಿಗೂ ಜ್ಞಾನ ಪಡೆಯುವ ಹಕ್ಕಿದೆ. ಅದರ ಮಾರ್ಗ ಮಾತ್ರ ಕಠಿಣ. ಅದು ಕಷ್ಟವೆಂದು ದೂರದೆ, ವಿಫಲವಾಗುವ ಮಾರ್ಗಗಳನ್ನು ಹಿಡಿಯದೆ ಜ್ಞಾನವೇ ಬೇಕೆಂದು ಹಂಬಲಿಸಿದರೆ ನಿಯತಿಯಿಂದ ಮೊದಲುಗೊಂಡು ತಾಪಸಿಗಳವರೆಗೆ ಎಲ್ಲರೂ ಸ್ವಾರ್ಥವಿಲ್ಲದೆ ತಮ್ಮ ಸಿದ್ಧಿಯನ್ನ ಮನದುಂಬಿ ನೀಡು ಬಿಡುತ್ತಾರೆ ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿಯನ್ನ ಮಹಾಬ್ರಾಹ್ಮಣ ಕೃತಿ ನಮಗೆ ನೀಡಿದೆ. ಮಹಾಪ್ರಯಾಣದಲ್ಲಿ ನಾವೆಲ್ಲರೂ ಪಥಿಕರಾದರೆ
ವಿಶ್ವಕ್ಕೆ ಮಿತ್ರರಾಗುವ ಹಂತವನ್ನು ಏರಿದರೆ ಪರಂಜ್ಯೋತಿಯ ಪರಬ್ರಹ್ಮನ ಬೆಳಗನ್ನ ದರ್ಶಿಸಬಹುದು. ಆ ದರ್ಶನ ಎಲ್ಲರಿಗೂ ಲಭ್ಯವಾಗಲಿ ಎನ್ನುವ ಹಾರೈಕೆ, ಹಂಬಲ ಮತ್ತೆ ಇರುವ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರಾರ್ಥನೆ. ಜ್ಞಾನವೊಂದೇ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮೀರಿತ್ತು. ಅದು ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನದ ಬೆಳಕು ತಮ್ಮೆಲ್ಲರ ಮನೆಗಳಲ್ಲಿ ಬೆಳಗಿ ಜಗತ್ತು ಮಂಗಳವಾಗಲಿ ಎಂದು ಆಶಿಸುವುದೇ ಈ ರೂಪಕದ ಉದ್ದೇಶ. ಅದನ್ನು ತಮ್ಮ ಮುಂದೆ ಒಪ್ಪಿಸಿಕೊಳ್ಳಿ ಎಂದು ಇರಿಸಿದ್ದೇವೆ. ಮಂಗಳವಾಗಲಿ, ಭೂಮಿ ಸಸ್ಯ ಶ್ಯಾಮಲೆಯಾಗಲಿ, ಭಾರತ ಸಂಪದ್ಭರಿತವಾಗಲಿ, ಭಾರತ ವಿಶ್ವಜನನಿಯಾಗಲಿ, ಭಾರತ ವರ್ಷಕ್ಕೆ ಏಳಿಗೆ ದೊರೆಯಲಿ, ಎಲ್ಲರಿಗೂ ಬ್ರಹ್ಮಜ್ಞಾನ ಲಭಿಸಲಿ. ಇದು ಸತ್ಯವಾಗಲಿ, ಇದು ಧರ್ಮವಾಗಲಿ, ಇದೇ ಮಂಗಲವಾಗಲಿ. ಮಂಗಲಂ ಪರಬ್ರಹ್ಮನಿಗೆ, ಮಂಗಲಂ ಗಾಯತ್ರಿಗೆ, ಮಂಗಲಂ ಪರಬ್ರಹ್ಮನಿಗೆ, ಮಂಗಲಂ ಗಾಯತ್ರಿಗೆ, ಮಂಗಳಂ ಮುನಿ ವಸಿಷ್ಠಗೆ, ಮಂಗಲಂ ವಿಶ್ವಾಮಿತ್ರಗೆ, ಮಂಗಳಂ ಮುನಿ ವಸಿಷ್ಠಗೆ, ಮಂಗಳಂ ವಿಶ್ವಾಮಿತ್ರಗೆ, ಮಂಗಳಂ ವರ ಮುನಿಜಯಗೆ, ಮಂಗಳಂ ಬ್ರಹ್ಮರ್ಷಿ ಮುನಿಗೆ, ಮಂಗಳಂ ವರ ಮುನಿಜಯಗೆ, ಮಂಗಳಂ ಬ್ರಹ್ಮರ್ಷಿ ಮುನಿಗೆ, ಮಂಗಳಂ ಮಹಾಬ್ರಾಹ್ಮಣನಿಗೆ. ಕಲಾಭಿಮಾನಿಗಳೇ, ನಿಮ್ಮ ಉಪಸ್ಥಿತಿ ಹಾಗೂ ನಿಮ್ಮ ಚಪ್ಪಾಳೆಯ ಸುರಿಮಳೆಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಿಡಿದ ಕನ್ನಡಿ. ನಿಮ್ಮ ಈ ಉಪಸ್ಥಿತಿಗೆ ನಮ್ಮ ತುಂಬು ಮನದ ಕೃತಜ್ಞತೆಗಳು. ಕಲಾ ಸನ್ಮಿತ್ರರೇ, ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಹಲವಾರು ನಿಸ್ವಾರ್ಥ ಮನಸ್ಸುಗಳ ಸೇವೆ ಅಡಗಿದೆ. ಎಲ್ಲರಿಗೆ ಧನ್ಯವಾದ ಹೇಳುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಹಾಗಾಗಿ ದಯವಿಟ್ಟು ಇನ್ನು ಸ್ವಲ್ಪ ಸಮಯ ನಮ್ಮೊಂದಿಗಿದ್ದು ಸಹಕರಿಸಿ ಎಲ್ಲರೂ ಉಪಸ್ಥಿತರಿರಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ರಾಜಶ್ರೀ ಕೌಶಿಕನಿಂದ ಬ್ರಹ್ಮಶ್ರೀ ವಿಶ್ವಾಮಿತ್ರರವರೆಗೆ ಸಾಗಿದ ಆಧ್ಯಾತ್ಮಿಕ ಯಾತ್ರೆಯನ್ನು ಸಾಹಿತ್ಯದ ಆಳ, ಸಂಗೀತದ ಮಾಧುರ್ಯ, ನೃತ್ಯದ ಸೌಂದರ್ಯ ಒಟ್ಟಾಗಿ ನಾವಿಲ್ಲಿ ಅನುಭವಿಸಿದ್ದೇವೆ. ಇಂದು ನಮ್ಮೆಲ್ಲರ ಹೃದಯಗಳನ್ನು ಆವರಿಸಿದ ಈ ದಿವ್ಯಾನುಭವದ ನಂತರ ನನ್ನ ಕೃತಜ್ಞತೆಯ ಮೊದಲ ನಮನವು ಈ ಸೃಷ್ಟಿಯ ಮೂಲಾಧಾರವಾದ ಸಕಲ ಚರಾಚರ ಜಗತ್ತಿನ ಅಂತರ್ಯಾಮಿಯಾದ ಪರಬ್ರಹ್ಮನಿಗೆ. ವಿಶ್ವಕ್ಕೆ ಜ್ಞಾನ ಪ್ರಕಾಶದ ಸಂಕೇತವಾದ ಗಾಯತ್ರಿ ಮಹಾಮಂತ್ರದ ಅಧಿದೇವತೆಯಾಗಿ ದಿವ್ಯ ದರ್ಶನವಿತ್ತ ಜಗನ್ಮಾತೆ ಶ್ರೀ ಗಾಯತ್ರಿ ದೇವಿಗೆ ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳು. ಜ್ಞಾನ, ತಪಸ್ಸು ಮತ್ತು ಬ್ರಹ್ಮನಿಷ್ಠೆಯ ಆದರ್ಶ ಸ್ವರೂಪರಾದ ಬ್ರಹ್ಮಶ್ರೀ ಶ್ರೀ ವಸಿಷ್ಠ ಮಹರ್ಷಿಗಳಿಗೆ ನಮ್ಮ ಶಿರಸಾ ವಂದನೆಗಳು. ರಾಜಶ್ರೀಯಾಗಿ ಆರಂಭಿಸಿ ಅಸಾಮಾನ್ಯ ತಪಸ್ಸು ಮತ್ತು ಆತ್ಮ ಸಾಧನೆಯ ಮೂಲಕ ಬ್ರಹ್ಮಶ್ರೀ ಪದವಿಯನ್ನು ಅಲಂಕರಿಸಿದ, ವಿಶ್ವಕ್ಕೆ ಅಮೂಲ್ಯವಾದ ಗಾಯತ್ರಿ ಮಹಾಮಂತ್ರವನ್ನು ನೀಡಿದ ವಿಶ್ವಾಮಿತ್ರ ಮಹರ್ಷಿಗಳಿಗೆ ನಮ್ಮ ಅನಂತ ಪ್ರಣಾಮಗಳು.
ಈ ಮಹಾಕೃತಿಯ ಸೃಷ್ಟಿಕರ್ತರಾದ ಕನ್ನಡ ಸಾಹಿತ್ಯದ ಮಹನೀಯ ದೇವುಡು ನರಸಿಂಹ ಶಾಸ್ತ್ರಿಗಳಿಗೆ ನಮ್ಮ ಭಾವಪೂರ್ಣ ನಮನಗಳು. ಮಹಾಬ್ರಾಹ್ಮಣ ಕಾದಂಬರಿಯ ಕಾವ್ಯ ರೂಪವನ್ನು ರಚಿಸಿದ ಮೃತ್ಯುಂಜಯ ತೇಜಸ್ವಿಯವರಿಗೂ ನಮ್ಮ ಪ್ರಣಾಮಗಳು. ಕಲಾಭಿಮಾನಿಗಳೇ, ನಿಮ್ಮ ಉಪಸ್ಥಿತಿಯೇ ಈ ಕಲಾಯಜ್ಞದ ಸಂಪೂರ್ಣತೆ. ಕಲೆಗೆ ಜೀವ ಕೊಡುವವರು ಕಲಾವಿದರು, ಕಲೆಯನ್ನ ಜೀವಂತವಾಗಿರಿಸುವವರು ಕಲಾ ರಸಿಕರು. ಈ ನೃತ್ಯ ನಾಟಕವನ್ನ ಮನಸಾರೆ ಆಸ್ವಾದಿಸಿ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಮತ್ತು ಚಪ್ಪಾಳೆಗಳ ಮೂಲಕ ಶಕ್ತಿ ತುಂಬಿದ ನಿಮ್ಮೆಲ್ಲರಿಗೂ ನಮ್ಮ ಅನಂತ ವಂದನೆಗಳು. ಇಂತಹ ಒಂದು ಅನುಭವವನ್ನ ಸಾಧ್ಯವಾಗಿಸಿದ ಪರಂಪರೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರಿಗೂ ನಮ್ಮ ಹೃತ್ಪೂರ್ವಕ ಅಭಿವಂದನೆಗಳು. ಒಂದು ಕಾದಂಬರಿಯನ್ನು ನೃತ್ಯ ರೂಪಕವಾಗಿ ರೂಪಿಸುವುದು ಸುಲಭದ ಕೆಲಸವಲ್ಲ. ಅದರ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕು, ಪಾತ್ರಗಳ ಮನಸ್ಸನ್ನು ಅರಿಯಬೇಕು, ಸಂವಾದವನ್ನು ದೃಶ್ಯವಾಗಿ ಪರಿವರ್ತಿಸಬೇಕು. ಅದನ್ನು ಸಾಧ್ಯವಾಗಿಸಿದವರು ಡಾಕ್ಟರ್ ಜ್ಯೋತಿ ಶಂಕರ್. ಪ್ರವಚನಕಾರರಾಗಿ, ಸಂಶೋಧಕರಾಗಿ ಮತ್ತು ಈ ನೃತ್ಯ ನಾಟಕದ ಕೃತಿ ರಚನೆಕಾರರಾಗಿ ಅವರು ಕಳೆದ ಹಲವಾರು ತಿಂಗಳುಗಳ ಅವರ ಪರಿಶ್ರಮವನ್ನ ಇದಕ್ಕಾಗಿಯೇ ಧಾರೆ ಎರೆದಿದ್ದಾರೆ. ಅವರ ಈ ಪರಿಶ್ರಮಕ್ಕೆ ನಮ್ಮೆಲ್ಲರ ಗೌರವಪೂರ್ವಕ ಅಭಿನಂದನೆಗಳು. ಅದೇ ಕೃತಿಯನ್ನು ನೃತ್ಯ ರೂಪಕಕ್ಕೆ ತರಲು ಸಾಹಿತ್ಯದ ಸಾರವನ್ನು ಉಳಿಸಿಕೊಂಡು ವೇದಿಕೆಯಲ್ಲಿ ಮೂಡಿಬರುವಂತೆ ರೂಪಿಸುವುದು ಅತ್ಯಂತ ಸವಾಲಿನ ಕಾರ್ಯ. ಅಧ್ಯಯನ ಮಾಡಿ ಪ್ರತಿಯೊಂದು ಪ್ರಸಂಗವನ್ನು ಪುನಃ ಪುನಃ ಪರಿಶೀಲಿಸಿ ತತ್ವ ಮತ್ತು ನೃತ್ಯದ ನಡುವೆ ಸಮತೋಲನ ಸಾಧಿಸಿ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದವರು ಗುರು ಶ್ರೀ ಸಂದೇಶ್ ಭಾರ್ಗವ್ರವರು. ಅವರ ಪರಿಶ್ರಮ ನಿಜಕ್ಕೂ ಅಭಿನಂದನೀಯ. ಅವರ ಈ ಪ್ರಯತ್ನಕ್ಕೆ ಘನ ಸಹಕಾರವನ್ನ ನೀಡಿದವರು ಅವರ ನೆಚ್ಚಿನ ಹಿರಿಯ ಶಿಷ್ಯವೃಂದದವರು. 45 ಕಲಾವಿದರನ್ನು ಒಂದೇ ಚಿಂತನೆಯ ಹಾರದ ಮುತ್ತುಗಳಂತೆ ಜೋಡಿಸಿದ ತಮಗೆ ಗೌರವಪೂರ್ವಕ ಅಭಿನಂದನೆಗಳು. ಈ ನೃತ್ಯ ನಾಟಕಕ್ಕೆ ತಮ್ಮ ಸಂಗೀತದಿಂದ ಜೀವ ತುಂಬಿರುವವರು ವಿದ್ವಾನ್ ಶ್ರೀ ಹರ್ಷರವರು. ಭರತನಾಟ್ಯದಲ್ಲಿ ಸಂಗೀತವೆಂದರೆ ಕೇವಲ ಹಿನ್ನೆಲೆಯಲ್ಲ, ಅದು ನೃತ್ಯದ ಉಸಿರು, ಭಾವದ ಸೇತುವೆ. ಈ ನೃತ್ಯ ನಾಟಕದ ಪ್ರತಿಯೊಂದು ಕ್ಷಣಕ್ಕೂ ಜೀವ ತುಂಬಿರುವ ಅವರ ಸಂಗೀತ ಸಂಯೋಜನೆಗೆ ಅಭಿನಂದನೆಗಳು. ಇನ್ನು ಈ ನೃತ್ಯ ನಾಟಕಕ್ಕೆ ಆತ್ಮವಾಗಿ, ಉಸಿರಾಗಿ, ಭಾವವಾಗಿ ಜೊತೆಗಿದ್ದ ನಮ್ಮ ಸಂಗೀತ ಬಳಗಕ್ಕೆ ವಿಶೇಷ ಅಭಿನಂದನೆಗಳು. ತಾವೆಲ್ಲರೂ ನೃತ್ಯದೊಂದಿಗೆ ಒಂದಾಗಿ ಪ್ರದರ್ಶನವನ್ನ ಕಲಾರಸಿಕರು ಮತ್ತೆ ಮತ್ತೆ ಮೆಲುಕು ಹಾಕುವಂತೆ ಮಾಡಿದ್ದೀರಿ. ಎಲ್ಲ ಹಿರಿಯ ಕಲಾವಿದರಿಗೂ ವಂದನೆಗಳು. ಮೈಸೂರಿನ ಖ್ಯಾತ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಎಚ್.ವಿ. ನಾಗರಾಜ್ ರಾವ್ ಅವರು ಇಂದು ನಮ್ಮೊಂದಿಗೆ ಇದ್ದಾರೆ. ದಯವಿಟ್ಟು ಇಂದು ನಮಗೆ ಸಂಗೀತ ಸಾಂಗತ್ಯವನ್ನು ನೀಡಿದ ಕಲಾವಿದರ ಹೆಸರನ್ನ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಮೃದಂಗ ಸಹಕಾರವನ್ನ ನೀಡಿದಂತಹ ಲಯ ವಿದ್ಯಾ ನಿಪುಣರಾದಂತಹ ವಿದ್ವಾನ್ ಶ್ರೀ ಎಚ್.ಎಲ್. ಶಿವಶಂಕರ ಸ್ವಾಮಿ ಅವರು, ಮೃದಂಗ ವಿದ್ವಾಂಸರಾಗಿ ಹಲವಾರು ಸಾಧನೆಗಳನ್ನ ಮಾಡಿದವರು. ಇವರ ಕಲಾ ಬದುಕೆ ಕಲಾವಿದರಿಗೆ ಪ್ರೇರಣೆ. ಹಾಗೆಯೇ ಗಾಯನ ಸಹಕಾರ
ವೀಣೆಯನ್ನ ನುಡಿಸಿದಂತಹ ವಿದ್ವಾನ್ ಶ್ರೀ ಪ್ರಶಾಂತ್ ರವರು, ಕೊಳಲು ವಾದನವನ್ನ ಮಾಡಿದಂತಹ ವಿದ್ವಾನ್ ಶ್ರೀ ಭರತ್ ರಾಜ್ ರವರು, ರಿದಮ್ ಪ್ಯಾಡ್ ನುಡಿಸಿದಂತಹ ವಿದ್ವಾನ್ ಶ್ರೀ ವಿನಯ್ ಕುಮಾರ್ ರಂಗದೋಳ್ ರವರು, ಹಾಗೆಯೇ ಸಹ ನಿರೂಪಣೆಯನ್ನ ಮಾಡಿದಂತಹ ವಿದ್ವಾನ್ ಕೌಸ್ತುಭ್ ಶರ್ಮಾರವರು. ಇವರೆಲ್ಲರಿಗೂ ನಮ್ಮ ಕೃತಜ್ಞತಾಪೂರ್ವಕ ಅಭಿನಂದನೆಗಳು. ಮೈಸೂರಿನ ಹೆಸರಾಂತ ಸಂಸ್ಕೃತ ವಿದ್ವಾಂಸರಾದಂತಹ ಡಾಕ್ಟರ್ H.V. ನಾಗರಾಜ್ ರಾವ್ರವರು ಇಂದು ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗೆ ಉಪಸ್ಥಿತರಿದ್ದರು. ಅವರು ಈ ಕಾರ್ಯಕ್ರಮದ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಂಥ ಅಲೌಕಿಕ ಅನುಭವ ರೀ, ಎಂಥ ಅನುಭವ ನಮ್ಗೆ. ವೇದದ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಪುರಾಣ, ಇತಿಹಾಸ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿ ಕೃತಯುಗದಲ್ಲಿ ನಡೆದಂಥ ಕಥೆಯನ್ನ ಇಂದಿನ ಕನ್ನಡದಲ್ಲಿ ನಮಗೆ ಕೊಟ್ರಲ್ಲ, ಇವತ್ತಿನ ಕಾಲದ ಮಹಾಬ್ರಾಹ್ಮಣ ಅವರಿಗೆ ಮೊದಲು ನಮ್ಮ ನಮಸ್ಕಾರವನ್ನು ಅರ್ಪಿಸಬೇಕು. ಲೋಕಿಸಿ ಸಮಸ್ತ ಸಹೃದಯ ಸಭೆಯು ಕೂಡ ನಮಸ್ಕರಿಸ್ತಾ ಇದೆ. ಮತ್ತೆ ಆಗ ಹೇಳಿದ ಹಾಗೆ ಈ ರೀತಿಯಾಗಿರ್ತಕ್ಕಂಥ ಕಥೆಯನ್ನ ನಾಟ್ಯದ ರೂಪದಲ್ಲಿ ತರುವಂಥದ್ದು, ಅದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದು ಸಂದೇಶ್ ಭಾರ್ಗವ್ ಅವರೇ. ನಿಮ್ಮಲ್ಲಿ ನೃತ್ಯ ಎರಡೂ ಕೂಡ ಕ್ಷೀರಂ ಶರ್ಕರ ಏವ, ಹಾಲು ಸಕ್ಕರೆ ಸೇರಿದಂತೆ. ಇದು ಸಮಸ್ತ ಭಾರತೀಯರ ಭಾಗ್ಯ ಅಂತ ಅನ್ಕೊಳ್ತೀನಿ. ಆ ರೀತಿಯಾಗಿರ್ತಕ್ಕಂಥ ಕಲಾವಿದರು ಇವತ್ತು ನಮ್ಮ ಮಧ್ಯೆ ಇದಾರಲ್ಲ ಅಂತ ಹೇಳಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಯಾವ ರೀತಿಯಾಗಿರ್ತಕ್ಕಂಥ ಅಭಿನಯವನ್ನು ನಮ್ಮ ಎಲ್ಲ ಕಲಾವಿದರು ತೋರಿಸಿದ್ದಾರೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಬಂದಿದ್ದಾರೆ. ನಾ ಅಂದ್ಕೊಳ್ತಾ ಇದ್ದೆ, ದೇವಾನಾಮಿದ ಮಾಮನಂತೆ ಮುನಯ ಶಾಂತಂ ಕೃತಂ ಚಾಕ್ಷುಷಂ ಅಂತ ಕಾಳಿದಾಸ ಹೇಳಿದ್ದಾನೆ. ನಾಟ್ಯ ಅಂತಕ್ಕಂಥದ್ದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ನೇತ್ರದ ಮೂಲಕ, ಚಾಕ್ಷುಷವಾಗಿ ನೇತ್ರದ ಮೂಲಕ ಬರ್ತಕ್ಕಂಥ ಯಜ್ಞ ಅಂತ ಹೇಳಿದ್ದಾನೆ. ನೀವು ಆ ರೀತಿಯಾದ ಯಜ್ಞವನ್ನು ಮಾಡಿದ್ದೀರಿ. ನೀವೆಲ್ಲರೂ ಕೂಡ ಯಾಜ್ಞಿಕರು. ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ, ಇಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರ ಮುಖದಲ್ಲಿ ನಾನು ಕಾಣಬಲ್ಲೆ. ಆ ರೀತಿಯಾಗಿರ್ತಕ್ಕಂಥ ಅನುಭವವನ್ನು ನಾವು ಈ ಯುಗದಲ್ಲಿದ್ದೀವೋ ಅಥವಾ ಬೇರೆ ಯಾವುದಾದ್ರೂ ಯುಗಕ್ಕೆ ಹೋಗಿದ್ದೀವೋ, 4 ಗಂಟೆ ನಾವು ಕೃತಯುಗದಲ್ಲಿದ್ದವು. ವಿಶ್ವಾಮಿತ್ರ, ವಸಿಷ್ಠ, ವಾಮದೇವ, ವತ್ರಯ ಅಂತ ಹೇಳ್ತೀವಲ್ಲ, ಆ ವತ್ರಯರ ಜೊತೆ ಒಳಗೆ ನಾವಿದ್ವು ಅಂತ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ತಂದುಕೊಟ್ಟಿದ್ದಾರೆ. ಇಲ್ಲಿದ್ದಂತಹ ಸಂಗೀತದ ಒಬ್ಬೊಬ್ಬರು, ಆ ಶಿವಶಂಕರ ಸ್ವಾಮಿಗಳು ಮೊದಲೇ ಆರಂಭ ಮಾಡಿದ್ರಲ್ಲ, ಮೃದಂಗವನ್ನು ಆರಂಭ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆಗಲೇ ನಮ್ಮ ಎಲ್ಲರಿಗೂ ಕೂಡ ರೋಮಾಂಚನವಾಗಿ ಆ ರೀತಿಯ ನಿರೀಕ್ಷೆಯನ್ನು ನಮ್ಮ ಮನಸ್ಸಲ್ಲಿ ಉಳಿಸಿದ್ರಿ. ನೀವು ಇರ್ತಕ್ಕಂಥದ್ದು ಮೈಸೂರಿನ ಭಾಗ್ಯಸ್ವಾಮಿ. ಹಾಗೆಯೇ ವೀಣೆಯಲ್ಲಿ ಮತ್ತು ಬೇರೆ ಬೇರೆಯಾಗಿರ್ತಕ್ಕಂಥ ಕೊಳಲಿನಲ್ಲಿ ಎಷ್ಟು ಚೆನ್ನಾಗಿ ಅವರು ಜೊತೆ ಕೊಟ್ಟರು ಅಂತಂದರೆ, ಆ ಕೊಳಲಿನ ಇವರಿಗೆ ಸಹಸ್ರ ನಮಸ್ಕಾರಗಳನ್ನು ಅರ್ಪಿಸ್ಬೇಕು. ಅಷ್ಟು ಒಳ್ಳೆಯ ಜೊತೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಇದನ್ನ ಯಾವಾಗಲೂ ಕೂಡ ಯಾವ ರೀತಿ ಸ್ವೀಕರಿಸ್ತೀವಿ, ಅದರ ಮೇಲೆ ಕಲಾವಿದರಿಗೆ ಆ ರೀತಿಯಾದ ಅಭಿನಯದ ಉತ್ಸಾಹ ಎಂಬುದು ಹುಟ್ಟುತ್ತೆ. ಇಂಥ ಕಾರ್ಯಕ್ರಮಗಳು ನಡೆಯೋದಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಪರಂಪರೆಯನ್ನು ಉಳಿಸ್ತಾ ಇರ್ತಕ್ಕಂಥ ಪರಂಪರೆಗೆ ನಮ್ಮೆಲ್ಲರ ನಮಸ್ಕಾರ ಹೇಳಬೇಕು. ಹಾಗಿರಬೇಕು ಮೈಸೂರಿನ ಪ್ರೇಕ್ಷಕರು ಅಂತಂದರೆ.
ತಾದೃಶಃ ಪ್ರೇಕ್ಷಕ ಸ್ಮೃತಃ ನ ಸಾಮಾನ್ಯಃ ಏಕೈಕೋಪಿ ಪ್ರೇಕ್ಷಕಃ ಅತ್ರ ರಸಜ್ಞಃ ಸಹೃದಯಃ ಏತಾದೃಶ ಪ್ರೇಕ್ಷಕೇಭ್ಯೋ ಅಸ್ಮಾಕಂ ನಮಸ್ಕಾರಾಃ. ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜ್ ರಾವ್ರವರ ನುಡಿಗಳೇ ಕಲಾವಿದರಿಗೆ ಆಶೀರ್ವಾದಗಳು. ತಮ್ಮ ನುಡಿಗಳಿಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳು.